ಓಂ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ ನಾರಾಯಣ. ದುರ್ಯೋಧನ ಹೇಳ್ತಾನೆ, ನಮ್ಮ ಪೊಸಿಷನ್ ಗಟ್ಟಿ ಮಾಡಿಕೊಳ್ಳಬೇಕು. ಪಬ್ಲಿಕ್ ಬುದ್ಧಿ, ಜನರ ಬುದ್ಧಿಯನ್ನು ಬದಲಾಯಿಸಿಬಿಡ್ತೀವಿ. ಇಂಟರ್ನೆಟ್ ಇಲ್ಲ, ಅಂದರೆ ಧೃತರಾಷ್ಟ್ರ ಏನು ಹೇಳಿದ ಕಾರಣಗಳನ್ನೇನು? ಪಾಂಡು ಧರ್ಮಾತ್ಮನಾಗಿದ್ದಾನೆ. ಒಂದು, ನನ್ನನ್ನು ಚೆನ್ನಾಗಿ ನೋಡಿಕೊಂಡ, ನಾನು ಕುರುಡನಾಗುವುದರಿಂದ ನನಗೆ ರಾಜ್ಯಾಧಿಕಾರವಿರಲಿಲ್ಲ. ಆದ್ದರಿಂದ ನನ್ನನ್ನು ಕಡೆಗಣಿಸದೆ, ಉಪೇಕ್ಷೆ ಮಾಡದೆ, ಅಪಮಾನ ಮಾಡದೆ, ಕುರ್ಚಿ ಮೇಲೆ ಕೂರಿಸಿ ನನ್ನನ್ನೇ ರಾಜ ಎಂದಂತೆ ಆಧರಿಸಿ ಪ್ರತಿ ಸಣ್ಣ ಮಾತು ನನ್ನನ್ನೇ ಹೇಳಿ ಕೇಳಿ ಮಾಡಿದ. ತನ್ನ ಪರಾಕ್ರಮದಿಂದ 4 ದಿಕ್ಕಿನಲ್ಲಿ ಯುದ್ಧ ಮಾಡಿ ಗೆದ್ದು ರಾಜ್ಯವನ್ನು ವಿಸ್ತರಣೆ ಮಾಡಿದ. ಒಬ್ಬನೇ ಅಂದರೆ ಸೈನ್ಯ ಇದ್ದೇ ಇರುತ್ತದೆ. ರಾಜ್ಯವನ್ನು ವಿಸ್ತರಣೆ ಮಾಡಿ ಕುರುವಂಶದ ಕೀರ್ತಿ ಘನತೆಯನ್ನು ಹೆಚ್ಚಿಸಿದ. ಮಂತ್ರಿಗಳನ್ನು ಚೆನ್ನಾಗಿ ನೋಡಿಕೊಂಡ. ಅವರ ಕುಟುಂಬಗಳನ್ನು ಅವರು ಧರ್ಮಕ್ಕೆ ಅನುಗುಣವಾಗಿ ಆಚರಿಸಬೇಕು. ಕುರುವಂಶ ಮೇಲೆ ಆಧಾರ ಇರಬೇಕು. ಜನರಲ್ ಪಬ್ಲಿಕನ್ನು, ಸಾಮಾನ್ಯ ಜನರನ್ನು, ಮಂತ್ರಿಗಳನ್ನು, ಸಿಬ್ಬಂದಿ, ಕೆಲಸ ಮಾಡುಗನ್ನು ಎಲ್ಲರನ್ನು ಚೆನ್ನಾಗೇ ನೋಡಿಕೊಂಡ. ಆದ್ದರಿಂದ ಅವರ ಮಕ್ಕಳು ಮುಂದಿನ ತಲೆಮಾರೇ ಈಗಿದ್ದಾರೆ. ಇವರು ಚಿಕ್ಕಂದಿನಿಂದ ನೋಡ್ತಾ ಇದ್ದರು ತಮ್ಮ ಅಪ್ಪ ಏನು ಹೇಳಿದ್ದಾರೋ. ತಾವು ಚಿಕ್ಕಂದಿನಿರುವಾಗ ಏನು ಪಾಂಡು ಹೇಗೆ ನೋಡಿಕೊಂಡ ಅದವ್ರಿಗೆ ಗೊತ್ತು. ಆದ್ದರಿಂದ ಒಂದು ಧರ್ಮದಿಂದ ಪಾಂಡುವೇ ರಾಜನಾಗತಕ್ಕವನು. ಅವನು ಗುಣದಿಂದ ರಾಜಯೋಗ್ಯ. ವ್ಯಕ್ತಿಗತವಾಗಿ ತಮ್ಮನ್ನು ಚೆನ್ನಾಗೇ ನೋಡಿಕೊಂಡ. ಇನ್ನೊಂದು, ಧರ್ಮಕ್ಕೆ ಅನುಗುಣವಾಗಿ ಧರ್ಮರಾಜನೇ ಆಗಬೇಕು. ಇದೆಲ್ಲ ಕಾರಣಗಳಿಂದ ಅವರು ಧರ್ಮರಾಜನೇ ರಾಜನಾಗಬೇಕು ಎಂದು ಹೇಳ್ತಾ ಇದ್ದಾರೆ. ಧರ್ಮರಾಜ್ಯ ವಂಶಕ್ರಮದಿಂದ ಹಿರಿಯ ಮಗ ಆಗಬೇಕು. ಗುಣಗಳಲ್ಲಿ ಧರ್ಮರಾಜ ಒಳ್ಳೆಯನೇ. ಇಷ್ಟೆಲ್ಲ ನೋಡಿದಾಗ ಇನ್ನು ಕಾರಣವೇನು? ಧೃತರಾಷ್ಟ್ರನನ್ನೇ ಅಲ್ಲದೆ ದುರ್ಯೋಧನಾದಿಗಳನ್ನು ಚೆನ್ನಾಗಿ ನೋಡಿಕೊಳ್ತಾನೆ. ದುರ್ಯೋಧನನೇ ರಾಜ ಆದರಿದ್ದರೆ ಧರ್ಮರಾಜನನ್ನು ನೋಡಲ್ಲ. ಧರ್ಮರಾಜನೇ ಆಗಿದ್ದರೆ ದುರ್ಯೋಧನಾದಿಗಳನ್ನೇ ಚೆನ್ನಾಗೇ ನೋಡ್ತಾನೆ. ಇಷ್ಟೆಲ್ಲ ಕಾರಣಗಳಿರುವಾಗ ಧರ್ಮರಾಜನೇ ರಾಜನಾಗುತ್ತಾನೆ ಎಂದು ಪ್ರಜೆಗಳೆಲ್ಲ ಹೇಳ್ತಾ ಇದ್ದಾರೆ ಎಂದು ಇಲ್ಲಿ ನೋಡಿ. ಪ್ರಜೆಗಳ ಮಾತನ್ನು ನಾವು ಪ್ರಜೆಗಳಿಂದ ನೇರಾಗಿ ಕೇಳ್ತಾ ಇಲ್ಲ. ಪ್ರಜೆಗಳು ಏನೇನು ಒಳ್ಳೆಯ ಮಾತು ಹೇಳಿದ್ದರೋ ಆ ಮಾತುಗಳು ಇವರು ಕೇಳಿ ಇವರ ಬಾಯಿದಿಂದ ಕೇಳ್ತಾ ಇದ್ದೀವಿ. ಪ್ರಜೆಗಳ ಅಭಿಪ್ರಾಯ ಅಲ್ಲವೇ? ಪ್ರಜೆಗಳ ಅಭಿಪ್ರಾಯ ಇವರ ಮಾತಿನಿಂದಲೇ ಕೇಳ್ತಾ ಇದ್ದೀವಿ. ಇದೆಲ್ಲ ಹೇಳಿ ಇಂಥ ಪರಿಸ್ಥಿತಿ ಇರುವಾಗ ಪ್ರಜೆಗಳು ನಮ್ಮನ್ನು, ನಾವು ಏನಾದರೂ ಧರ್ಮರಾಜನಿಗೆ ಅನ್ಯಾಯ ಮಾಡಿದ್ದರೆ ಅವರು ಸುಮ್ಮನೆ ಕುಳಿತುಕೊಂಡು ಸಹಿಸ್ತಾರಾ? ಸಹಿಸಲ್ಲ. ಅಂದರೆ ಇದಕ್ಕೆ ದುರ್ಯೋಧನ ಏನು ಹೇಳಿದ? ಇದೆಲ್ಲ ನನಗೆ ಗೊತ್ತಪ್ಪ. ಅದಕ್ಕೆ ಇದೆಲ್ಲ ನಾನು ಮೊದಲಿನಿಂದಲೇ ಯೋಚನೆ ಮಾಡಿ ನಾವೆಲ್ಲ ತಯಾರು ಮಾಡಿಟ್ಟೆ. ಏನು ಮಾಡಿದೆ? ನಮ್ಮ ಮಂತ್ರಿಗಳಿಗೆ ಎಲ್ಲರಿಗೆ ನಾನೇ ಹಣ ಕೊಟ್ಟೆ. ಅವರಿಗೆ ಒಳ್ಳೆಯ ಪ್ರಮೋಷನ್ ಕೊಟ್ಟೆ. ಇನ್ನೇನಾದರೂ ಅವರಿಗೆ ಪರ್ಸನಲ್ಲಿ ಅದು ಮಾಡಿಕೊಡ್ತೀನಿ. ನನಗೆ ಸಪೋರ್ಟ್ ಮಾಡಿ ನಾನೇ ಯುವರಾಜನಾಗುವಷ್ಟು ಪಟ್ಟಾಭಿಷೇಕ ನೀವು ಮಾಡಿದ್ದರೆ ನಿಮ್ಮ ಮಕ್ಕಳಿಗೆ ಅಮೆರಿಕಕ್ಕೆ ಕಳಿಸ್ತೀನಿ, ವೀಸಾ ಕೊಡಿಸ್ತೀನಿ, ಅದು ಮಾಡ್ತೀನಿ ಎಲ್ಲ ಹೇಳಿಬಿಟ್ಟೆ ಅಲ್ಲವೇ? ನಿಮ್ಗೆ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇದು ಏಕೆ ಮರಿ ಇದು ಕೊಟ್ಟು ಜನರನ್ನು ಕರಪ್ಟ್ ಮಾಡಿ, ಅಂದ್ರೇನು, ಲಂಚಕೋರರನ್ನು ಮಾಡಿ
ತನ್ನ ಅನುಕೂಲ ಮಾಡಿಕೊಂಡರೆ ತನ್ನ ಮಾತೇ ಕೇಳ್ತಾರೆ. ಒಂದು ಸಲ ಲಂಚ ತಗೊಂಡವನು ಬೇರೆ ಕಡೆ ಹೋಗಿ ಸಜ್ಜನನಾಗಿ ಬದುಕಬಲ್ಲನ? ಒಂದು ಕಡೆ ತಗೊಂಡರೆ ಇಲ್ಲೇ ಬದುಕಕ್ಕಾಗ್ತದೆ, ಬೇರೆ ಕಡೆ ಈಗ ಲಂಚ ತಿಂದ ಅಭ್ಯಾಸ ಆಯ್ತಲ್ಲ. ಇವನ ಸದ್ಗುಣ ನೋಡಿ ಮಂತ್ರಿಯನ್ನು ಮಾಡಲಿಲ್ಲ, ಇವರ ಲಂಚ ತಗೊಂಡೆ, ಲಂಚ ಕೊಟ್ಟು. ಆದ್ದರಿಂದ ಇವನಿಗೆ ನಾನು ಬೇರೆ ಕಡೆ ಇದ್ದರೆ ನನ್ನ ಸರ್ಟಿಫಿಕೇಟು, ನನ್ನ ಯೋಗ್ಯತೆ ನೋಡ್ತಾರೆ, ನನ್ನ ಸಾಮರ್ಥ್ಯ ನೋಡ್ತಾರೆ. ಇಲ್ಲಿ ಸಾಮರ್ಥ್ಯವಿಲ್ಲದೆ 500 ರೂಪಾಯಿ ಕೊಟ್ಟು ನಮಗೆ ವೋಟು ಹಾಕು ಎಂದು ಹಾಡುತ್ತಾರಲ್ಲ, ಹಾಗೆ ನನಗೆ ಪ್ರಮೋಷನ್ ಕೊಟ್ಟು ದುರ್ಯೋಧನನಿಗೆ ವೋಟು ಹಾಕು ಎಂದು ಹೇಳಿದ್ದರು. ನನ್ನ ಯೋಗ್ಯತೆಯೇ ಇಲ್ಲ, ನಾನು ಬೇರೆ ಕಡೆ ಹೋದರೆ ನನ್ನನ್ನು ಮಂತ್ರಿಯಾಗಿ ಇಟ್ಕೊಳ್ತಾರಾ? ದುರ್ಯೋಧನನೇ ನನ್ನನ್ನು ಮಂತ್ರಿಯಾಗಿ ಇಟ್ಕೊಳ್ತಾನೆ. ದುರ್ಯೋಧನಿಗೆ ಜೈ ಎಂದು ಹೇಳಿದ್ದರೆ ಸಾಕು, ನಮಗೆ ಹಣ ಬರುತ್ತದೆ, ಫ್ರೀ ಬಸ್ಸು ಸಿಗ್ತದೆ, ಓಟ್ ಸಮಯದಲ್ಲಿ 500 ರೂಪಾಯಿ ಸಿಗ್ತದೆ. ಅಲ್ಲ, ಏಕೆ ನಾವು ಬೇರೆ ಕಡೆ ಹೋಗುವುದು ಅಂದ್ಕೊಂಡು ದುರ್ಯೋಧನ ಏನು ಹೇಳಿದ? ನಾನು ಮಂತ್ರಿಗಳನ್ನು, ಸ್ಟಾಫ್ಗಳನ್ನು, ಕೆಲಸಗಾರರನ್ನು, ಸೈನ್ಯಾಧಿಪತಿಯನ್ನು ಎಲ್ಲರನ್ನು ನಮ್ಮ ಅನುಕೂಲ ಮಾಡಿಟ್ಟೆ ಅಪ್ಪ. ಈಗ ಮಾಡತಕ್ಕದ್ದು ಒಂದೇ, ಸಾಮಾನ್ಯ ಜನರನ್ನು ನಂಬುವಷ್ಟು ಮಾಡಬೇಕು. ಅದಕ್ಕೆ ಕೆಲವು ದಿವಸ ಪಾಂಡವರನ್ನು ಎಲ್ಲಿಯಾದರೂ ಕಳಿಸಿಬಿಡೋಣ. 1 ವರ್ಷ ಅಷ್ಟೇ ಸಾಕು, 1 ವರ್ಷ ಸಾಕು. ಎಲ್ಲಿಯಾದರೂ ಕಳಿಸಿಬಿಟ್ಟರೆ ಪಾಂಡವರು ಇಲ್ಲದೇ ಸಮಯ ನೋಡಿಕೊಂಡು ಈಗ ಮಿಕ್ಕ ಪಬ್ಲಿಕ್ ಎಲ್ಲರನ್ನೂ ನಮಗೆ ಅನುಕೂಲ ಮಾಡೋಣ. ಪಾಂಡವರು ಯಾರು ಮನೆಯಲ್ಲಿರುತ್ತಾರೋ ಆ ಸ್ಟಾಫೆಲ್ಲ ಬದಲಾಯಿಸಿಬಿಡೋಣ, ಸೇವಕರನ್ನೆಲ್ಲ ಬದಲಾಯಿಸಿಬಿಡ್ತೀವಿ. ಹೊಸ ಸೇವಕರಿಗೆ ನಾವೇ ಶ್ರೇಷ್ಠರು, ನಾವೇ ಒಳ್ಳೆಯವರೆಂದು ನಾವೇ ಹಣ ಕೊಟ್ಟು ನಾವೇ ಎಲ್ಲ ಮಾಡಿ ಅವರ ಬನಿಯನ್ ಮೇಲೆ ದುರ್ಯೋಧನ ಎಂದು ಪ್ರಿಂಟ್ ಮಾಡಿರುವ ಬನಿಯನೇ ಕೊಡ್ತೀವಿ ಅವರಿಗೆ. ಅವರು ದುರ್ಯೋಧನಕ್ಕೆ ಜಯ ಎಂದೇ ಬನಿಯನ್ನು ಹಾಕ್ಕೊಂಡು ತಿರುಗುತ್ತಾನೆ, ಚೆನ್ನಾಗಿರ್ತದೆ. ಅದರ ಮೇಲೆ ದುರ್ಯೋಧನಕ್ಕೆ ಜಯ ಎಂದು ಬನಿಯನ್ನು ಬರೆಯಬೇಕು, ಅದೇ ಬನಿಯನ್ನು ಹಾಕ್ಕೊಂಡು ತಿರುಗಪ್ಪ. ಹೌದೌದು, ಹಾಗೆ ತಿರುಗುತ್ತೆ. ಈಗ ಧರ್ಮರಾಜಾದಿಗಳು ನಂತರ ಬಂದರೆ ತನ್ನ ಮನೆಯಲ್ಲಿ ಸೇವಕರೆಲ್ಲರೂ ದುರ್ಯೋಧನಕ್ಕೆ ಜಯ ಎಂದು ಹೇಳುವರೆ. ಅಯ್ಯೋ, ಅವರಿಗೆ ಊಟ ತಿಂದರೆ ಏನಾದರೂ ವಿಷ ಇದೆಯೋ ಏನೋ ಗೊತ್ತಿಲ್ಲ, ನೀರು ಕುಡಿದರೆ ಕಷ್ಟ, ಊಟ ಕುಡಿದು ತಿಂದರೆ ಕಷ್ಟ, ಯಾವುದೇನು ಮಾಡಬೇಕೋ ಕಷ್ಟ, ಯಾವುದೂ ನಂಬಕ್ಕಾಗಲ್ಲ. ಅಷ್ಟು ಭಯಗೊಂಡೋಗ್ಬೇಕು, ಭಯಗೊಳ್ಳುವಂತೆ ಮಾಡಬೇಕು. 1 ವರ್ಷ ಎಲ್ಲಿಯಾದರೂ ಕಳಿಸೋಣ ಅಪ್ಪ, ನಾನೆಲ್ಲ ತಯಾರು ಮಾಡಿಟ್ಟೆ, ಇನ್ನೂ ಸ್ವಲ್ಪ ಮಾಡಬಹುದು. ಅದು ಅವರನ್ನು ಹೆದರಿಸಿ ಹೊಡೆದು ಹಾಗಲ್ಲ, ಸುಮ್ಮನೆ ಸಿಹಿಯಾಗಿ ಮಾತಾಡಿ ಮೃದುನೈವಾಭ್ಯುಪಾಯೇನ ನಗರಂ ವಾರಣಾವತಂ, ವಾರಣಾವತ ಎಂದ ನಗರಕ್ಕೆ ಕಳಿಸೋಣ. ಅಲ್ಲಿ ಅವರಿಗೆ ಏನಾದರೂ ಸಿಹಿ ಮಾತಾಡಿ. ನೋಡಿ, ಕೆಲವರು ಒಬ್ಬರ ಬಗ್ಗೆ ದುಷ್ಪ್ರಚಾರ ಮಾಡುವುದು ಒಂದು, ಇನ್ನೊಂದು ಸಿಹಿಯಾಗಿ ಪ್ರಚಾರ ಮಾಡುವುದು ಗೊತ್ತಾ? ಒಬ್ಬರು ಒಂದು ಪ್ರಚಾರ ಏನು, ಹಾಗೆ ಮಾಡಬೇಡ, ಸ್ವಾಮೀಜಿ ಬೇಜಾರು ಮಾಡ್ಕೊಳ್ತಾರೆ, ಹಾಗೆ ಮಾಡಬೇಡ ಎಂದು ಹೆದರಿಸಿ ಅಲ್ಲ. ಇನ್ನೊಂದು ಸಿಹಿ ಪದ್ಧತಿ ಏನೆಂದರೆ, ಸ್ವಾಮೀಜಿ ಹತ್ತಿರ ಹೋಗಬೇಡ, ಅವರು ಬೇಜಾರು ಮಾಡ್ಕೊಳ್ತಾರೆ, ಸ್ವಾಮೀಜಿಗೆ ಮಾತಾಡಿಸಬೇಡ, ಸ್ವಾಮೀಜಿಗೆ ಪ್ರವಚನಕ್ಕೆ ಕರೆಯಬೇಡ, ಅವರು ಬೇಜಾರು ಮಾಡ್ಕೊಳ್ತಾರೆ, ಅವರು ಯಾರಿಗೂ ಹೇಳಲ್ಲ, ಯಾರ ಜೊತೆಗೆ ಮಾತಾಡಲ್ಲ. ಇದು ಭಕ್ತಿಯಿಂದ ಹೇಳಿಸಿ ಜನರನ್ನು ದೂರವಾಗಿಡುವ ಮಾತು ಅಲ್ಲವೇ? ಸಿಹಿಯಾಗಿ ಹೇಳಿ ಆದರದಿಂದ ದೂರವಾಗಿಡಬೇಕು. ಯಾರು ಅವ್ರಿಗೆ ಹೋಗಬಾರದು, ಅವ್ರ ರೂಮ್ಗೆ, ಅವ್ರು ಯಾರ ಜೊತೆಗೆ ಮಾತಾಡಲ್ಲ. ಏಕೆ? ಇದೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ಹೇಳುವ ಮಾತು ಚೆನ್ನಾಗಿರುತ್ತದಲ್ಲ. ನಿಮಗೆಲ್ಲರಿಗೂ ಏನಾಗ್ತದೆ, ಅಯ್ಯೋ ಪಾಪ ಸ್ವಾಮೀಜಿಗೆ ತೊಂದರೆ ಕೊಡಬಾರದು, ಯಾರು ಎಲ್ಲರೂ ಅಲ್ಲಿಗೆ ಹೋಗಲೇಬಾರದು, ಎಲ್ಲಾದರೂ ಇಲ್ಲಿ ಬಂದರೆ ಮಾತಾಡಿಸಬೇಡ, ಅಯ್ಯೋ ಏಕೆ ತೊಂದರೆ ಆಗ್ತದೆ. ನೀವು ಅಂದ್ಕೊಳ್ತಾರೆ, ಎಷ್ಟು ಭಕ್ತಿಯಿಂದ ಅವರನ್ನು ದೂರವಾಗಿಡ್ತಾರೆ. ಅವ್ರಿಗೇನೋ ಕುಡಿಯೋಕ್ಕೆ ನೀರು ಬೇಕು, ಯಾರು ಅವರು ನೀರು ಕುಡಿಯಲ್ಲ, ಯಾರ್ದು ಅದನ್ನು ನೀವು ಕೊಡಬೇಡಿ ಅಂತ. ಏನೋ ಒಂದು ತಿನ್ನೋದಕ್ಕೆ ಹಸಿವಾಗ್ತಾ ಇದೆ ಅಂದರೆ, ಯಾರು ಕೊಟ್ಟಿದ್ದವ್ರು ತಿನ್ನಲ್ಲ, ಕೊಡಬೇಡಿ ಅಂತ. ಯಾಕಂದರೆ ಅವ್ರು ತುಂಬ ಹಾಗಿರ್ತಾರೆ. ಇದು ಭಕ್ತಿಯಿಂದ ಅವರಿಗೆ ಊಟ ಇಲ್ಲದಂತೆ, ನೀರು ಇಲ್ಲದಂತೆ ಮಾಡಿ. ಒಬ್ಬ ಮಠ ಇದೆ, ಇಲ್ಲೇ ಒಂದು ಮಠ ಇದೆ, ನಿಮಗೆಲ್ಲರಿಗೂ ಗೊತ್ತಿರುವ. ಆ ಮಠ ಸ್ವಾಮಿಯನ್ನು ಹೀಗೆ ಸಾಯಿಸಿಬಿಟ್ಟರು. ಯಾರು? ಭಕ್ತಿಯಿಂದ ಸಾಯಿಸಿಬಿಟ್ಟರು. ನಿಮಗೆಲ್ಲರಿಗೂ ಗೊತ್ತು, ನಾನು ಹೆಸರು ಮಠದ ಹೆಸರು ಹೇಳಲ್ಲ, ಸ್ವಾಮಿ ಹೆಸರು ಹೇಳಲ್ಲ. ಒಂದು ದೊಡ್ಡ ಪೀಠ, ಎಲ್ಲರಿಗೂ ಗೊತ್ತು. ಇದು ಪದ್ಧತಿ. ನೀವು ಜನರಿಗನ್ನಿಸುತ್ತದೆ, ಇವರೇನು ಪಾಪ ಕೆಟ್ಟವರಲ್ಲ, ಅವ್ರ ಕುರಿತು ಒಳ್ಳೆಯದೇ ಹೇಳ್ತಾ ಇದ್ದಾರೆ, ಭಕ್ತಿಯಿಂದ ಹೇಳ್ತಾ ಇದ್ದಾರೆ ಅವರಿಗೆ. ಭಕ್ತಿಯಿಂದಲೂ ನಾಶ ಮಾಡುವುದು ಯಾರಿಂದ ಕಲಿಯಬೇಕು? ದುರ್ಯೋಧನ ಧೃತರಾಷ್ಟ್ರನಿಂದ ಕಲಿಯಬೇಕು. ಮಹಾಭಾರತ ಓದುವುದು
ಪಾಂಡವರ ಹಾಗೆ ಧರ್ಮವನ್ನು ಹೇಗೆ ಆಚರಿಸಬೇಕು, ಅದು ಕಲಿಯುವುದಕ್ಕಲ್ಲ, ಹೇಗೆ ದುರ್ಯೋಧನ ಆಗಿರಬೇಕು, ಹೇಗೆ ಧೃತರಾಷ್ಟ್ರನ ಆಗಿರಬೇಕು ಎಂದು ಕಲಿಯುವುದಕ್ಕೆ ಅಲ್ಲವೇ. ಧೃತರಾಷ್ಟ್ರನ ಹಾಗೆ ಹೇಗಿರಬೇಕು, ದುರ್ಯೋಧನ ಹಾಗೆ ಹೇಗಿರಬೇಕು ಎಂದು ಕಲಿಯುವುದಕ್ಕೆ ಮಹಾಭಾರತ ಓದುತ್ತಾರೆ, ಪ್ರವಚನ ಮಾಡ್ತಾರೆ ಅಲ್ಲ. ರಾಮಾಯಣ ಎಲ್ಲ ಓದಿದ್ದು ರಾಮಚಂದ್ರನ ಹಾಗಿರಬೇಕು ಎಂದು ಕಲಿಯುವುದಕ್ಕಲ್ಲ. ರಾವಣ, ಮಾರೀಚ, ಕುಂಭಕರ್ಣ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ರಾಮನನ್ನು ಲಕ್ಷ್ಮಣನನ್ನು ಸಿಕ್ಕಿಸಿ ಸೀತೆಯನ್ನು ಕಿಡ್ನ್ಯಾಪ್ ಮಾಡಿದೆ ನೋಡಿ, ಅದು ಕಲಿತುಕೊಳ್ಳೋಣ. ಶೂರ್ಪಣಖಿ ಮೊದಲು ಪ್ಲ್ಯಾನ್ ಚೆನ್ನಾಗಿ ಗೊತ್ತಿರಲಿಲ್ಲ, ಶೂರ್ಪಣಖಿ ತಪ್ಪು ಮಾಡಿದ್ದಾಳೆ. ಇನ್ನೂ ಸ್ವಲ್ಪ ಕ್ಲೆವರ್ ಆಗಿರಬೇಕಿತ್ತು, ಸ್ವಲ್ಪ ಚಾಲಾಕಿರಬೇಕಿತ್ತು. ನಂತರ ಕರೆಕ್ಷನ್ ಮಾಡಿಕೊಂಡರು. ಮೊದಲು ಸ್ವಲ್ಪ ತಪ್ಪು ಮಾಡಿದ್ದಾಳೆ, ಹೇಗೆ ಮಾತಾಡಬೇಕು ಗೊತ್ತಿಲ್ಲ ಅವಳಿಗೆ. ಹೋಗಿ ತನ್ನ ಮೂಗು ಕಿವಿ ಕಲ್ಕೊಂಡು ಬಿಟ್ಟಾಳೆ. ಪರ್ವಾಗಿಲ್ಲ, ಕಲ್ಕೊಂಡ ನಂತರ ತಾನು ಮಾಡೋಕ್ಕಾಗದೇ ಇರುವುದನ್ನು ರಾವಣನಿಂದ ಮಾಡಿಸಿದ್ದಾಳೆ ನೋಡಿ. ಹಾಗೆ ಬುದ್ಧಿವಂತರಾಗಬೇಕು. ಹೇಗೆ? ಶೂರ್ಪಣಖಿ ಹಾಗೆ, ಮಾರೀಚನ ಹಾಗೆ, ರಾವಣನ ಹಾಗೆ. ಅಷ್ಟೇ. ಈ ಮೂರರ ಹಾಗಿದ್ದರೆ ನೀವು ರಾಮಾಯಣ ಓದಿದ್ದು ಸಫಲವಾಗುತ್ತದೆ, ಯಶಸ್ವಿ ಆಗುತ್ತೆ. ಹೀಗೆ ಇದ್ದಾರೆ ಜನರು. ಎಲ್ಲೋ ಒಂದು ನಾನು ಚಿಕ್ಕನಾಗಿರುವಾಗ ಒಂದು ಸಿನಿಮಾ ನೋಡಿದೆ. ಅಲ್ಲೇ ಅವರು ಒಬ್ಬನು ಇನ್ನೊಬ್ಬರನ್ನು ಪರಿಹಾಸ ಮಾಡುತ್ತಾ ಬೈಯಬೇಕಂದ್ರೆ ಅವ್ರು ಬಂದು ನಿಮ್ಮ ಹರಿಕಥೆ ಹೇಳ್ತೀವಿ ಅಂದರೆ ನಿಮ್ಮ ಪ್ರಶಂಸೆ ಅವರು ಹೇಳಿದ್ರೆ ಒಳ್ಳೇದು ಅಂದ್ಕೊಂಡೆ. ಅವರು ಕುರ್ಚಿ ಮೇಲೆ ಕೂತ್ಕೊಂಡು ಕೇಳುತ್ತಾ ಇದ್ದೆ. ಇವರು ಪ್ರಶಂಸೆ ಮಾಡಿ 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 ಕೊನೆಗೆ ಹೇಳ್ತಾನೆ, ಪ್ರತಿನಿತ್ಯ ಓದುವುದೇನು ರಾಮಾಯಣ, ನಿತ್ಯ ಮನೆಯಲ್ಲಿ ಮಾತ್ರ ರಾವಣ ಯುದ್ಧ ಎಂದು ಅವಳನ್ನು ಪ್ರಶಂಸೆ ಮಾಡ್ತಾರೆ. ಅಯ್ಯ, ಅವಳಿಗೆ ಸಿಟ್ಟು ಬರ್ತದೆ, ನನ್ನನ್ನು ಹೀಗೆ ಬೈತಾ ಇದ್ದೀಯ. ಓದುವುದೇನೋ ಪ್ರತಿನಿತ್ಯ ರಾಮಾಯಣ, ಆದರೆ ಮನೆಯಲ್ಲಿ ಮಾತ್ರ ರಾವಣ ಯುದ್ಧ, ನೀವು ಇದೇ ಅಲ್ಲವೇ ಮಾಡುತ್ತಿದ್ದು. ನನ್ನ ಹರಿಕಥೆ ಹೇಳ್ತಾ ಎಂದು ನನ್ನನ್ನು ಹೀಗೆ ಹೇಳ್ತೀಯ ಅಂದರೆ ಅವಳಿಗೆ ಸಿಟ್ಟು ಬರ್ತದೆ. ಹಾಗೆ ಮಾಡ್ತಾರೆ ಜನರು. ಅದೇ ಓದ್ಕೊಂಡು ಭಕ್ತಿಯಿಂದ ಅವರಿಗೆ ಊಟ ಕೊಡದಂತೆ, ನೀರು ಕೊಡದಂತೆ, ಇನ್ನೇನೋ ಸಾಯಿಸಿ ಒಬ್ಬ ಪೀಠಾಧಿಪತಿಯನ್ನು ಹಾಗೆ ಮಾಡಿದ್ದಾರೆ. ಇದೆಲ್ಲ ಏನು? ದುರ್ಯೋಧನ ಪ್ಲ್ಯಾನ್ ಅಲ್ಲವೇ? ದುರ್ಯೋಧನ ಧೃತರಾಷ್ಟ್ರನ ಒಳ್ಳೆಯ ಪ್ಲ್ಯಾನ್. ಪ್ರೀತಿಯಿಂದ ಯಾರನ್ನು ನಾಶ ಮಾಡಬೇಕಂದ್ರೆ ನಿಮಗೆ ಕೆಟ್ಟ ಹೆಸರು ಬರಲ್ಲ, ನಿಮ್ಮನ್ನು ಮಹನೀಯರೆಂದು ಪ್ರಸಿದ್ಧಿಗಳಾಗ್ತೀರಿ, ಅವನು ಮಾತ್ರ ನಾಶವಾಗೇ ಬಿಡ್ತಾನೆ. ಎಷ್ಟು ಚೆನ್ನಾಗಿದೆ ಪ್ಲ್ಯಾನ್ ನೋಡಿ. ನಿಮಗೆ ಯಾವ ವೇದದಲ್ಲಿ ಸಿಗಲ್ಲ ಇದು. ಪಂಚಮ ವೇದದಲ್ಲಿ ಹೇಗೆ ಕೆಟ್ಟವರಾಗಬೇಕು ಎಂದು ಸಿಗ್ತದೆ. ಅಂದರೆ ಈ ವೇದವನ್ನೇ ಕಲಿಯಬೇಕು, ಇಲ್ಲಿಯೂ ಅದು ಸಿಗ್ತದೆ ಅಲ್ಲವೇ? ಆದ್ದರಿಂದ ದುರ್ಯೋಧನ ಹೇಳ್ತಾನೆ, ಮೃದುನೈವಾಭ್ಯುಪಾಯೇನ ನಗರಂ ವಾರಣಾವತಂ ಯದಾ ಪ್ರತಿಷ್ಠಿತಂ ರಾಜ್ಯಂ ಮಯಿರಾಜನ್ ಭವಿಷ್ಯತಿ. ನನ್ನ ರಾಜ್ಯವೆಲ್ಲ, ಇಲ್ಲಿ ಸ್ಟಾಫು, ಮಂತ್ರಿಗಳು, ಪುರೋಹಿತರು, ಸೇನಾಧಿಪತಿ, ಸೈನ್ಯ ಎಲ್ಲ ನನ್ನ ಕೈಗೆ ಬರುತ್ತದೆ, ನನ್ನನ್ನೇ ಮೆಚ್ಚಿಕೊಳ್ಳುವಂತೆ ಮಾಡ್ತೀನಿ. ಆ 1 ವರ್ಷ ನಂತರ ಬರಲಿ. ಮತ್ತು ನೋಡಿ, ತದಾ ಕುಂತಿ ಸಹ ಪತ್ಯ ಪುನರೇಷ್ಯತಿ ಭಾರತ. ಆವಾಗ ಕುಂತಿ ತನ್ನ ಮಕ್ಕಳನ್ನು ಕರ್ಕೊಂಡು ಬರ್ತಾಳೆ. ಬರುವ ಹೊತ್ತಿಗೆ ಅಮೆರಿಕಾಕ್ಕೂ ಬಂದಂತಿರುತ್ತದೆ. ಯಾರವರ ಜೊತೆಗೆ ಮಾತಾಡೋದೇ ಅಲ್ಲ. ಕೆಲವು ಹೊಸ ಸ್ಟಾಫ್ ಇಡ್ತೀವಿ, ಚಿಕ್ಕ ಯುವಕರನ್ನು ಇಡ್ತೀವಿ. ಅವರು ಬಂದಾಗ ಹೇಳ್ತಾರೆ, ನೀವು ಯಾರು ಅಂತ. ನಿಮ್ಮ ಯಾರು, ನಿಮ್ಮದು ಯಾವ ಊರು, ನಿಮ್ಮ ಹೆಸರೇನು ಎಂದು ಹೇಳ್ತಾರೆ. ಹೆಸರು ಹೇಳ್ತಾರೆ, ನನ್ನದು ಇದೇ ಊರು ಅಂತ. ಇದೇ ಊರಾ? ಯಾವ ಮನೆ? ನನ್ನದು ಧೃತರಾಷ್ಟ್ರನ ಮನೆ. ಧೃತರಾಷ್ಟ್ರನ ಮನೆ ನಿನ್ನದೇನು? ಸುಳ್ಳು ಹೇಳ್ತಾ ಇದ್ದೀಯ ಅಂದರೆ, ಹೌದಪ್ಪ, ನಾನು ಧೃತರಾಷ್ಟ್ರನ ಮಗ. ಧೃತರಾಷ್ಟ್ರನ ಮಗ ನೀನಾ? ಅಲ್ಲ, ನಾನು ಧೃತರಾಷ್ಟ್ರನ ತಮ್ಮನ ಮಗ. ಧೃತರಾಷ್ಟ್ರನಿಗೆ ತಮ್ಮನೇ ಇಲ್ಲ, ನಿಮ್ಮ ಮಗ ಎಲ್ಲಿ? ಹೋಗೋ ಅಂತ ಹೇಳ್ಬಿಡ್ತಾರೆ. ಯಾಕೆ? ಹೊಸ ಸ್ಟಾಫ್ ಬಂದಿದೆ, ಇಲ್ಲಿ ಯಾರು ಇರೋದಿಲ್ಲ, ಇದು ದುರ್ಯೋಧನ ಮನೆ, ತಪ್ಪು ಬಂದಿದ್ದೀವಿ, ಬೇರೆ ಕಡೆ ಹೋಗೋ ಅಂತ ಹೇಳ್ಬಿಡ್ತಾರೆ ಅಲ್ಲ. ಹೀಗೆ ಮಾಡಿಬಿಟ್ರೆ ಹೆಜ್ಜೆ ಹೀಗೆ ಮಾಡ್ತಾ ಇದ್ದರೆ ಏನಿರುತ್ತದೆ? ಅಲ್ಲಪ್ಪ, ನಾನು ಪಾಂಡು ಮಗ, ನಮ್ಮ ಧೃತರಾಷ್ಟ್ರ ನಿಮ್ಮ ದೊಡ್ಡಪ್ಪ ಅಂದರೆ, ಅಯ್ಯೋ, ಈ ಸುಳ್ಳು ಹೇಳುವುದು ಶುರು ಮಾಡಿದೀಯಾ? ಧೃತರಾಷ್ಟ್ರನ ದೊಡ್ಡಪ್ಪ ನಿನಗೆ, ನೀನು ಪಾಂಡು ಮಗ ಎಂದು. ಪಾಂಡು ಯಾವಾಗಲೂ ಸತ್ತು ಹೋದ, ಯಾರು ಮಕ್ಕಳೇ ಇಲ್ಲ ಅವರಿಗೆ, ನೀನು ಹೀಗೆ ಹೇಳ್ತಾ ಇದ್ದೀಯಾ ಸುಳ್ಳು? ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಎಷ್ಟೋ ದಿವಸದಿಂದ ಉದ್ಯೋಗ ಮಾಡ್ತಾ ಇದ್ದೀನಿ ನಿನಗೆ. ಅವನು ಹೇಳ್ತಾ, ಅವರು ಪಾಂಡವರು ಹೇಳ್ತಾನೆ, ಧರ್ಮರಾಜ ಹೇಳಲ್ಲ, ಭೀಮ ಹೇಳ್ತಾನೆ. ಏನಪ್ಪ, ನೀವು ಎಷ್ಟು ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಿ ಹೇಳು? ನಾವೇ ಗೊತ್ತಿಲ್ಲ ನಿನಗೆ ಅಂದರೆ, ಕೇಳಬೇಡಪ್ಪ, ನಾನು ಯಾವಾಗಿನಿಂದಲೂ ಇಲ್ಲೇ ಕೆಲಸ ಮಾಡ್ತಾಯಿದ್ದೆ.
ನಾನು ಎಷ್ಟೋ ವರ್ಷದಿಂದ 10-20 ವರ್ಷದಿಂದ ನಾನು ಇಲ್ಲೇ ಕೆಲಸ ಮಾಡ್ತಾಯಿದ್ದೆ, ನನಗೆಲ್ಲರೂ ಗೊತ್ತು. 10-20 ವರ್ಷದ ನೀನು ಕೆಲಸ, ನಾನು 1 ವರ್ಷ ಹಿಂದೆ ನಾವೇ ಇದ್ದೀವಿ ಅಂತ. ನಾನು ಎಷ್ಟೋ ವರ್ಷದಿಂದ ಇದ್ದೆ. ನೀವು ಎಷ್ಟು ವರ್ಷದಿಂದ ಇದ್ದೆ ಹೇಳು? ನಾನು ಹೇಳಲ್ಲ ಹೇಳ್ತಾ. ಏಕೆ ನಿನ್ನ ಜೊತೆಗೆ ನಾನೇಕೆ ಹೇಳೋದು? ನಾನಿಲ್ಲಿ ಕೆಲಸಗಾರ, ನಮ್ಮ ಯಜಮಾನ ದುರ್ಯೋಧನ, ಅವರು ಹೇಳಿದ್ದರೆ ಕೇಳ್ತೀನಿ, ನಿನಗೆ ಏಕೆ ಹೇಳುವುದು? ನಾನು ಹೇಳಲ್ಲ, ಹೋಗೋ. ಚೆನ್ನಾಗಿದೆ ಮಾತು, ತಪ್ಪಿಸ್ಕೊಳ್ತಾರೆ. ಕೊನೆಗೆ ಯಾರೋ ಹಿರಿಯರು ಬಂದು ಹೇಳಿದರೆ, ನೀನು ಎಷ್ಟು ವರ್ಷದಿಂದ? ನಾನು ಎಷ್ಟೋ ವರ್ಷದಿಂದ, 10-20 ವರ್ಷದಿಂದ. 20 ವರ್ಷನಾ? ನಾನು ನೋಡಲೇ ಇಲ್ಲ ನೀನನ್ನು ಅಂದರೆ, ನನ್ನ ಅಪ್ಪ ಮಾಡುತ್ತಿದ್ದಾರಪ್ಪ, ಅಪ್ಪ ಇಲ್ಲೇ ಕೆಲಸ ಮಾಡುತ್ತಿದ್ದ, ಅದಕ್ಕೋಸ್ಕರ ನನಗೆ ಗೊತ್ತು. ಅಪ್ಪದು ನನ್ನದು ಸೇರಿಸ್ಕೊಂಡು 20 ವರ್ಷ ಆಯಿತು ಅಲ್ಲ. ಹೀಗೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಹೇಗೆ ಮಾತಾಡಬೇಕೋ ಎಲ್ಲ ಟ್ರೈನಿಂಗ್ ಕೊಟ್ಟು ಇಲ್ಲಿಡ್ತೀವಿ. ಈಗ ಪಾಂಡವರು ಬಂದಾಗ ಅವ್ರಿಗೆ ಕುಡಿಯೋಕ್ಕೆ ನೀರು ಬೇಕು ಅಂದರೆ ಅವ್ರು ಇನ್ನೇನು ತರ್ತಾರೆ? ಊಟ ತರ್ತಾರೆ. ಊಟ ಬೇಕಪ್ಪ ಅಂದರೆ ನೀರು ತೊಗೊಂಡು ಬರ್ತಾರೆ ಅಂದರೆ ಬಕೆಟ್ ತಂದು ಸ್ನಾನ ಮಾಡುವ ನೀರು ತರ್ತಾರೆ. ನೀರು ಬೇಕಪ್ಪ ಅಂದರೆ ಬಟ್ಟೆ ತರ್ತಾರೆ. ಬಟ್ಟೆ ಬೇಕಪ್ಪ ಅಂದರೆ ಕಿರೀಟ ತರ್ತಾರೆ. ಚೆನ್ನಾಗಿ ಕಿರೀಟ ಬೇಕಪ್ಪ ಅಂದರೆ ಚಾಪೆ ತರ್ತಾರೆ. ಈಗ ಏನು ಮಾಡಬೇಕು? ಈ ಕೆಲಸಗಾರರು ಸರಿಯಾಗಿಲ್ಲ, ಇವರನ್ನು ತೆಗೆದುಬಿಡು ಅಂದರೆ, ಒಳ್ಳೆಯ ಕೆಲಸಗಾರ, ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೇವೆ, ಸುಮ್ಮನೆ ಕೆಲಸಗಾರರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ ಧರ್ಮರಾಜ. ಕೆಲಸಗಾರರೆಲ್ಲ ಕೆಟ್ಟವರು ಎಂದು. ಇಷ್ಟು 1 ವರ್ಷದಿಂದ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇವರ ಅಪ್ಪ ಇಲ್ಲೇ ಕೆಲಸ ಮಾಡಿದ್ದರು, ಒಳ್ಳೆಯ ಕೆಲಸಗಾರರು. ಹೋಗಿ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಅಪ್ಪ ನಮ್ಮ ಕೆಲಸಗಾರರೆಲ್ಲ ಹಿಂಸೆ ಮಾಡ್ತಾ ಇದ್ದಾನೆ, ಅವರಿಗೆ ಆಜ್ಞೆ ಕೊಡುವಕ್ಕಿಂತ ಅವರನ್ನೇ ಹಿಂಸೆ ಮಾಡ್ತಾ ಇದ್ದಾನೆ. ಇದೇನಪ್ಪ, ನಮ್ಮ ಕುರುವಂಶಕ್ಕೆ ಅಪಕೀರ್ತಿ ತರ್ತಾನೆ, ಕೆಲಸಗಾರರ ಜೊತೆಗೆ ಜಗಳ ಮಾಡ್ತಾನೆ, ಏನಿದು? ನಮ್ಮ ವಂಶದಲ್ಲಿರತಕ್ಕವನೇನಾ? ಇಂಥವರಾದರೆ ನಾವು ಅರಮನೆಯಲ್ಲೇ ಇಟ್ಕೊಳ್ಳೋದಿಲ್ಲ, ನಾನು ಹೊರಗೆ ಹಾಕಿಬಿಡ್ತೀವಿ. ಏನು ಮಾಡಿದ್ದಾರೆಂದರೆ, ಏನು ಹೇಳೋದಪ್ಪ, ಕೆಲಸಗಾರನ ಹಿಂಸೆ ಮಾಡ್ತಾ ಇದ್ದಾರೆ ಎಂದು. ಅಯ್ಯೋ, ಹೀಗೆ ಮಾಡ್ತಾ ಇದ್ದಾರಾ? ಒಳ್ಳೆಯವರಿದ್ದರೆ ಮೊದಲು ಪಾಂಡು ಮಕ್ಕಳು ಚೆನ್ನಾಗಿದ್ದರೆ ವಾರಣಾವತಕ್ಕೆ ಹೋಗಿ ಕೆಟ್ಟು ಹೋದರ ಏನು? ಈಗ ಎಲ್ಲರಿಗೆ ಆಗುವಂತೆ ದುರ್ಯೋಧನ ಮಾಡಿಬಿಟ್ಟು. ಮಹಾಭಾರತಕ್ಕೆ ಪರಿಶಿಷ್ಟ ನಾನು ಬರೆಯಬಲ್ಲೆ ಅಲ್ಲವೇ? ಮಹಾಭಾರತಕ್ಕೆ ಏನಾದರೂ ಬಿಟ್ಟು ಹೋಗಿದ್ದಿದ್ದರೆ ನಾನು ಹೊಸ ಕಥೆ ಸೇರಿಸ್ತೀನಿ. ನಾನು ಸೇರಿಸಬಹುದು, ಆದರೆ ಸೇರಿಸಬಾರದು. ಏನೋ ಸ್ವಲ್ಪ ಹೇಳಿಬಿಡ್ತೀನಿ ಸಾಕು. ಅಂದರೆ ದುರ್ಯೋಧನ ಬುದ್ಧಿ ಹೀಗೆ ಇರ್ತದಲ್ಲವೇ? ನಾನು ಹೇಳಿದ್ದು ತಪ್ಪನಿಸುತ್ತದೆ. ದುರ್ಯೋಧನ ಗುಣ ನೋಡಿದ್ದರೆ ಹೀಗೇ ಮಾಡ್ತಾನೆ. ಕಾದಂಬರಿ ಬರೆಯಬೇಕಾದರೆ ಇಂಥದ್ದೆಲ್ಲ ಕಲ್ಪಿಸಿ ಹೇಳಬಹುದು. ಬಿಡಿ, ಕಾದಂಬರಿ ಬೇಡ, ಇದನ್ನೇ ನೋಡಿದು ಇದೇ ಕಾದಂಬರಿ ಆಗಿದೆ ಸಾಕು. ಅಂದರೆ ಜನರ ಸ್ವಭಾವ ಹೇಗಿರ್ತದೆ ನೋಡಿ. ಮೋಸ ಮಾಡುವುದಕ್ಕೆ ತುಂಬ ಬುದ್ಧಿ ಇರುತ್ತದೆ. ಬುದ್ಧಿಯೆಲ್ಲ ಕೆಟ್ಟ ಕೆಲಸಕ್ಕೆ ಬಳಸ್ತಾರೆ ಹೊರತು ಒಬ್ಬರಿಗೆ ಒಳ್ಳೆಯದು ಮಾಡುವುದಕ್ಕೆ ಬಳಸಲ್ಲ. ಅಲ್ಲವೇ? ದಿಸ್ ಈಸ್ ದ ಬುದ್ಧಿ ಭಗವಂತನು ಕೊಟ್ಟಿದ್ದರೆ ಬುದ್ಧಿವಂತ ಅಂದೆ ಗರ್ವ ಪಡಬೇಕಾಗಿಲ್ಲ. ನಿಮ್ಮ ಬುದ್ಧಿ ನಿಮಗೆ ಶಾಪ ಆಗುತ್ತದೆ. ನಿಮ್ಮ ಬುದ್ಧಿಯಿಂದಲೇ ಸ್ವರ್ಗಕ್ಕೆ ಹೋಗಲ್ಲ, ನರಕಕ್ಕೆ ಹೋಗ್ತಾರೆ. ಅಯ್ಯೋ, ಇದೇನೆಂದರೆ ಬುದ್ಧಿವಂತರಾಗಿ ಕೆಲವರು ಸಂಪದ ಇರುತ್ತದೆ. ಸಂಪದ ಹೆಚ್ಚಿದ್ದರೆ ಏನಾಗಬೇಕು? ಸತ್ಕರ್ಮಗಳು ಮಾಡಿ, ಲೋಕೋಪಕಾರ ಮಾಡಿ, ದಾನ, ಯಜ್ಞ, ಪೂಜಾ, ಇನ್ನು ಯಾವುದೇ ಆದ ನೆಂಟರಿಗೆ, ಬಂಧುಗಳಿಗೆ, ನಿಮ್ಮ ಕುಟುಂಬ ಸದಸ್ಯರು ಯಾರಾದರೂ ಬಡವರಿದ್ದರೆ ನಿಮ್ಮ ಕುಟುಂಬದಲ್ಲಿ ನೆಂಟರಲ್ಲೇ ಅವರಿಗೆ ವಿದ್ಯಾ, ಬುದ್ಧಿ, ಸಂಸ್ಕಾರ, ಅನಾರೋಗ್ಯ ಇದ್ದರೆ ಕೊಟ್ಟು ಅವರಿಗೆ ಪುಣ್ಯ ಆಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ನಿಮಗೆ ಒಳ್ಳೆಯ ಕೀರ್ತಿ ಬರುತ್ತದೆ, ನಿಮಗೆ ಪುಣ್ಯ ಬರುತ್ತದೆ, ಸತ್ಕೀರ್ತಿಯಾಗಿ ಉತ್ತಮ ಲೋಕ ಬರುತ್ತದೆ. ಇದು ಮಾಡುವುದಕ್ಕೆ ಒಳ್ಳೆಯ ಸಾಧನ ಸಂಪದ, ಭಗವಂತ ಕೊಟ್ಟಿದ್ದ ಸಂಪದ. ನಾನು ಒಬ್ಬನೇ ತಿಂದು ಎಷ್ಟು ದಿವಸ ತಿಂದರೂ ಅದೇನು ಸುಖ? ಅದು ಕಡುಪು ತುಂಬುತ್ತದೆ, ಹೊಟ್ಟೆ ತುಂಬುತ್ತದೆ? ಏನಾಗಲ್ಲ. ಎಷ್ಟು ಸಲ ತಿಂದರೂ ಅದು ಹೋಗಿ ಬಿಡ್ತದೆ. ಆದ್ದರಿಂದ ಪರೋಪಕಾರ ಮಾಡುವುದಕ್ಕೆ ಬಳಸು. ತನ್ನ ಭೋಗದಲ್ಲೇ ಮುಳುಗಿ ಏನು ಮಾಡ್ತಾನೆ? ಅದಕ್ಕಿಂತ ಇನ್ನೊಬ್ಬರಿಗೆ ಸೇವೆ ಮಾಡು, ಯಜ್ಞಗಳು ಮಾಡು, ಪರೋಪಕಾರ ಮಾಡು. ಇಂಥದ್ದು ಮಾಡಿದ್ದರೆ ಅದೇ ಸಂಪದ ನಿಮಗೆ ಸ್ವರ್ಗ ಸಾಧನ ಆಗುತ್ತದೆ. ಅದೇ ಬುದ್ಧಿ ಲೋಕಕ್ಕೆ ಉಪಕಾರ ಮಾಡಿದ್ದರೆ ಸ್ವರ್ಗ ಸಾಧನ ಆಗುತ್ತೆ. ಆದರೆ ಬುದ್ಧಿ ಸಂಪದ ಇದೆ, ಎಲ್ಲ ಕೆಟ್ಟ ಕೆಲಸ ಮಾಡ್ತಾನೆ. ಸಂಪದ ಇದೆ, ಅದೆಲ್ಲ ಕೆಟ್ಟ ಕೆಲಸಕ್ಕೆ ಇನ್ನೊಬ್ಬರಿಗೇನು ಆ ಗುಂಡಾಕಿ ಕೊಟ್ಟು ಇವರನ್ನು ಹೊಡೆಯುವುದಕ್ಕೆ ಕೊಡಪ್ಪ ಅಂದರೆ ಅವ್ರು ಕೊಟ್ಟರೆ ಅವರನ್ನು ಹೊಡೆದು ಬರ್ತಾನೆ ಅಲ್ಲವೇ? ಒಬ್ಬರನ್ನು ಹೊಡಿಸಬೇಕಂದ್ರೆ ಹಣ ಕೊಟ್ಟರೆ ಮಾಡ್ತಾರಲ್ಲ, ಗುಂಡಗಳು ಸುಮ್ಮನೆ ಮಾಡ್ತಾರಾ? ಗುಂಡಗಳಿಂದ ಹೊಡಿಸಿದ್ದಾರೆ ಅಂದರೆ ಸುಮ್ಮನೆ ಕೊಡ್ತಾರಾ? ಅವನು ಈಗಲೇ ಕೊಡುವುದಲ್ಲ, ಅವರಿಗೆ ಯಾರೂ ಉದ್ಯೋಗ ಕೊಡಲ್ಲ, ಎಲ್ಲಿ ಏನು ನಡೆಯಲ್ಲ. ಅವರು ಇಡೀ ಜೀವನ ಪೋಷಣೆ ಮಾಡಬೇಕು. ಅವ್ರು ಮತ್ತೆ ಅವರ ಅಹಂಕಾರದಿಂದ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲೋ ಗಲಾಟೆ ಮಾಡ್ತಾನೆ, ಮತ್ತು ಪೊಲೀಸ್ ಬರುತ್ತದೆ. ಆ ಪೊಲೀಸ್ಗೂ ಕೊಟ್ಟು ಇವರನ್ನು ಬದುಕಿಸ್ತಾ ಇರಬೇಕು. ಇವನು ಎಷ್ಟು ಕೆಟ್ಟ ಕೆಲಸ ಮಾಡ್ತಾನೋ ಗೊತ್ತಿಲ್ಲ, ಮಾಡಿದ್ದ ಕಡೆ ಎಲ್ಲ ಹಣ ಕೊಡ್ತಾ ಇವರನ್ನು ಬದುಕಿಸ್ತಾ ಇರಬೇಕು.
ಯಾರೋ ಒಬ್ಬ ಪೊಲೀಸ್ ಸಿಗ್ತಾನೆ, ಯಾರು ಹಣ ತಿನ್ನಲ್ಲ ಅವ್ರನ್ನ ಅರೆಸ್ಟೇ ಮಾಡಿಬಿಡ್ತಾನೆ. ಈಗ ಆವಾಗ ಅವರೆಲ್ಲ ಗೊತ್ತಾಗಿಬಿಡ್ತದೆ. ಆವಾಗ ಏನು ಮಾಡಬೇಕು? ತೊಂದರೆ ಆಗ್ತದೆ. మరి ಎಷ್ಟು ಹಣ ಖರ್ಚು ಮಾಡಬೇಕು? ಹಣವೆಲ್ಲ ಗುಂಡಾಗಳ ಪೋಷಣಕ್ಕೆ ಖರ್ಚು ಮಾಡಿದ್ದರೆ మరి ಈಗ ಸಜ್ಜನರಿಗೆ ಯಾವಾಗ ಸಿಗಲಿ? ಆದ್ದರಿಂದ ಭಗವಂತ ಕೊಟ್ಟಿರುವ ಸಂಪದ ಬುದ್ಧಿ ಧರ್ಮಕ್ಕೆ ಲೋಕೋಪಕಾರಕ್ಕೆ ಬಳಸಬೇಕೇ ಹೊರತು ವ್ಯರ್ಥವಾಗಿ ಲೋಕವನ್ನು ಹಿಂಸಿಸುವುದಕ್ಕೆ ಅಭಿಮಾನ ಅಹಂಕಾರ ಈರ್ಷಗಳಿಂದ, ಅಭಿಮಾನ ಅಹಂಕಾರ ಈರ್ಷ ಇವುಗಳಿಗೋಸ್ಕರ ಇದ್ದರೆ ನಮಗಾದರೂ ತೃಪ್ತಿ ಆಗುತ್ತದೆ. ನೋಡಿ, ಈರ್ಷದಲ್ಲಿ ಇನ್ನೊಬ್ಬರಿಗೆ ಹಿಂಸೆ ಮಾಡಿದ್ದರೆ ಒಂದು ಸುಖ, ತೃಪ್ತಿ ಆಗಲ್ಲ, ಬಟ್ ಏನೋ ಒಂದು ಬಗೆಯಾದ ಸುಖ. ಅಹಂಕಾರಿಗೆ ಇನ್ನೊಬ್ಬರಿಗೆ ಅಪಮಾನ ಮಾಡಿದ್ದರೆ ಸುಖ ಅಲ್ಲವೇ? ಈರ್ಷಾಲುವಿಗೆ ಅವರಿಗೆ ತೊಂದರೆ ಕೊಟ್ಟರೆ ಇವರಿಗೆ ಆನಂದ, ಏನೋ ಒಂದು. ಅದಕ್ಕೇನು ಹೇಳ್ತಾರೆ? ಸ್ಯಾಡಿಸ್ಟು ಆನಂದ. ಇನ್ನೊಬ್ಬರನ್ನು ಪೀಡಿಸಿದ್ದಾಗ ಇವರಿಗೆ ಸಿಕ್ಕು ಆ ಆನಂದದಿಂದ ಮನಸ್ಸಿಗೆ ತೃಪ್ತಿ ಮಾತ್ರ ಆಗಲ್ಲ. ನೋಡ್ಕೊಂಡು ತೃಪ್ತಿ ಆಗಲ್ಲ, ಆದರೆ ಏನೋ ಒಂದು ವಿಕೃತ ರಾಕ್ಷಸ ಆನಂದ ಹೇಳ್ತೀವಿ. ಸ್ಯಾಡಿಸ್ಟಿಕ್ ಆನಂದ ಅಂದರೆ ವಿಕೃತ ಆನಂದ, ರಾಕ್ಷಸ ಆನಂದ. ಪರಪೀಡಾಪರಾಯಣ, ಇನ್ನೊಬ್ಬರನ್ನು ಪೀಡಿಸಿ ಸುಖಾನುಭವಿಸುವುದು, ಇದು ಯಾರಿಗೆ ತೃಪ್ತಿ? ಆದರೆ ಅದೊಂದು ವ್ಯಸನ ಆಗುತ್ತದೆ, ಗೊತ್ತಾ? ವ್ಯಸನದಿಂದ ಸಿಗರೇಟ್ ಸೇದು ವ್ಯಸನಕ್ಕೆ, ಸಾರಾಯಿ ಕೊಡುವ ವ್ಯಸನ, ಯಾವುದೇ ಒಂದು ಅನೇಕ ವ್ಯಸನಗಳಿವೆ, ಒಂದೇ ಅಲ್ಲ. ಪ್ರತಿಯೊಂದು ಇಂದ್ರಿಯಕ್ಕೆ ಪ್ರತಿಯೊಂದು ಸುಖಭೋಗವೂ ವ್ಯಸನ ಆಗಬಹುದು. ಈ ವ್ಯಸನದಲ್ಲಿ ಯಾರಿಗಾದರೂ ತೃಪ್ತಿ ಆಗ್ತದೆ? ಈ ವ್ಯಸನಗಳು ಮನುಷ್ಯನನ್ನು ಇನ್ನೂ ಗುಲಾಮ್ ಮಾಡಿಬಿಡ್ತವೆ, ಬುದ್ಧಿ ಕೆಡಿಸುತ್ತವೆ, ಎಲ್ಲವೂ ಹಾಳು ಮಾಡ್ತವೆ. ಯಾವ ಕೆಟ್ಟ ಹವ್ಯಾಸದಿಂದ ಮನುಷ್ಯನಿಗೆ ಒಂದು ಪ್ರಸನ್ನತ, ಮನಸ್ಸಿಗೆ ಸಮಾಧಾನವಾಗಲ್ಲ. ಆದ್ದರಿಂದ ಇದು ಯಾವುದು ಧರ್ಮವಲ್ಲ. ಆದ್ದರಿಂದ ಸಂಪದ ಬುದ್ಧಿಯನ್ನು ಸದುಪಯೋಗ ಮಾಡಬೇಕು ಅಲ್ಲವೇ? ಸಂಪದ ಬುದ್ಧಿಯನ್ನು ಲೋಕಕ್ಕೆ ಉಪಕಾರಕ್ಕೆ ಬಳಸಬೇಕು. ಓಕೆ. ದುರ್ಯೋಧನ ಮಮಾಪ್ಯೇತತ್ ಹೃದಯ ಸಂಪರಿವರ್ತತೆ ಅಭಿಪ್ರಾಯಸ್ಯ ಪಾಪತ್ವಾನ್ನ ಇತತ್ತು ವಿವೃಣೋಮ್ಯಹಂ. ಧೃತರಾಷ್ಟ್ರ ಹೇಳ್ತಾನೆ, ದುರ್ಯೋಧನ, ನೀನು ಹೇಳಿದ್ದೆ ನನ್ನ ಮನಸ್ಸಿನಲ್ಲಿ ಅದೇ ಯೋಚನೆ ಇದೆ, ಆದರೆ ಹೊರಗೆ ಹೇಳಿದ್ದರೆ ಹೇಳಲಿಲ್ಲ ಏಕೆ? ನಾನು ಹೇಳಿದ ನಂತರ ಈಗ ಹೇಳ್ತಾ ಇದ್ದೀಯಪ್ಪ, ನೀನು ಮೊದಲೇ ಹೇಳಬಹುದಿತ್ತೆ. ನೀನು ಅಪ್ಪ ಅಲ್ಲವೇ, ನಮಗಿಂತ ಹೆಚ್ಚು ಹಿರಿಯವನು ಮೊದಲೇ ಹೇಳಿಬಿಡಬೇಕು. ಮೊದಲೇ ಹೇಳುತ್ತಿದ್ದೆ ಅಪ್ಪ, ಇದು ಕೆಟ್ಟ ಅಭಿಪ್ರಾಯ, ಕೆಟ್ಟ ಯೋಚನೆ, ಅದಕ್ಕೋಸ್ಕರ ಹೇಳುವುದಕ್ಕೆ ಸಂಕೋಚನ ಇದೆ. ನೀನೇನೋ ಧೈರ್ಯದಿಂದ ಹೇಳಿಬಿಟ್ಟಿದ್ದೀವಿ, ನನಗಷ್ಟು ಧೈರ್ಯ ಇಲ್ಲಪ್ಪ ಅಲ್ಲವೇ? ನೀನು ಹೇಳಿದ ನಂತರ ಈಗ ಧೈರ್ಯ ಬಂತು, ನನಗೂ ಬಂತು. ಧೃತರಾಷ್ಟ್ರ ಹೇಳ್ತಾನೆ, ನೀನು ಧೈರ್ಯದಿಂದ ಹೇಳಿದ ನಂತರ ಈಗ ಸ್ವಲ್ಪ ಬಂತು ಧೈರ್ಯ ನನಗೆ, ಈಗ ನಾನು ಹೇಳಬೇಕನ್ಸಿ ಅದಕ್ಕೋಸ್ಕರ ಹೇಳ್ತಾ ಇದ್ದೆ. ಮೊದಲು ನನ್ನ ಮನಸ್ಸಿನಲ್ಲಿ ಅದೇ ಇತ್ತು. ಮೊದಲು ನಾನು ಹುಟ್ಟಿದೆ, ನಂತರ ನೀನು, ನಿನಗಿಂತ ಹೆಚ್ಚಿದೆ ಆ ಬುದ್ಧಿ, ಈರ್ಷ ಬುದ್ಧಿ ಅಲ್ಲವೇ? ಮೊದಲು ನೀನಾ? ನಾನು ಹುಟ್ಟಿದೆ. ಈರ್ಷ ನನ್ನಿಂದ ನೀನು ಕಲಿಯಬೇಕು, ನಿನ್ನಿಂದ ಕಲಿಯಬೇಕಾಗಿಲ್ಲ, ನನಗೆ ಚೆನ್ನಾಗಿ ಗೊತ್ತು ಅಲ್ಲವೇ? ಧೃತರಾಷ್ಟ್ರ ಹೇಳಿರಬಹುದು, ವ್ಯಾಸ ಪಾಪ ಬರೆಯಲಿಲ್ಲ, ವ್ಯಾಸನಿಗೆ ನಾಚಿಕೆ ಬಂತು, ಬರೆಯಲಿಲ್ಲ, ಸ್ವಲ್ಪ ಮಾಡಿ ಸ್ವಲ್ಪ ಬಿಟ್ಟ, ಮಿಕ್ಕದು ನಾನು ಸೇರಿಸ್ತೆ ಅಲ್ಲವೇ? ಅಂದರೆ ಈರ್ಷಾಲುಗಳ ಸ್ವಭಾವ ಹೀಗಿರುತ್ತದೆ. ಯಾವುದೇ ಕಲ್ಪಿಸಲಿ ಅಲ್ಲಿ ಹೇಳಿರುವ ಮೂಲ ಪುರುಷನ ಸ್ವಭಾವಕ್ಕೆ ಹೊಂದುಗಡೆ ಆಗಿರಬೇಕು. ಅದಕ್ಕೆ ವಿರುದ್ಧವಾಗಿ ಅವರ ಸ್ವಭಾವವನ್ನು, ಗುಣವನ್ನು ಕಳಂಕ ತರುವ ಹಾಗೆ ಹೇಳಬಾರದು ಅಲ್ಲ. ಆ ಸ್ವಭಾವಕ್ಕೆ ಅನುಗುಣವಾಗಿ ಒಂದು ಚೂರು ಕಲ್ಪನೆ ಮಾಡಬಹುದು, ಹೆಚ್ಚು ಮಾಡಬಾರದು. ಹೆಚ್ಚು ಮಾಡಿದರೆ ಅದು ಒಳ್ಳೆಯದಲ್ಲ, ಸ್ವಲ್ಪ ಆಯಿತು. ಅಭಿಪ್ರಾಯಸ್ಯ ಪಾಪತ್ವಾನ್ನ ಇತತ್ತು ವಿವೃಣೋಮ್ಯಹಂ. ಈ ಅಭಿಪ್ರಾಯ ಕೆಟ್ಟದು, ಪಾಪ ಅಭಿಪ್ರಾಯ. ಅದರಿಂದ ಹೊರಗೆ ಹೇಳುವುದಕ್ಕೆ ನಾಚಿಕೆಯಿಂದ ಹೇಳಲಿಲ್ಲ, ಆದರೆ ಮನಸ್ಸಿನಲ್ಲಿ ಅದೇ ಇತ್ತಪ್ಪ. ನ ಚ ಭೀಷ್ಮೋ ನ ಚ ದ್ರೋಣೋ ನ ಚ ಕ್ಷತ್ತ ನ ಚ ಗೌತಮಃ ವಿವಾಸ್ಯಮಾನಾನ್ ಕೌಂತೇಯಾನ್ ಅನುಮಂಸಂತಿ ಕರ್ಹಿಚಿತ್. ನಿನಗೇನು ಇಲ್ಲಿ ಹೇಳ್ತಾ ಇಲ್ಲ, ಹೇಳುತ್ತಿದ್ದೇನೆಂದರೆ ಧೃತರಾಷ್ಟ್ರ, ನಾವು ಪಾಂಡವರನ್ನು ಹೊರಗೆ ಕಳಿಸ್ತೀವಿ ಎಂದು ಗೊತ್ತಾದರೆ ನಮ್ಮ ಮಂತ್ರಿಗಳಿದ್ದಾರಲ್ಲ, ಇವರೆಲ್ಲರ ಸಲಹೆ ತಗೊಂಡೆ. ಏಕೆಂದರೆ ಇದೆಲ್ಲ ಫ್ಯಾಮಿಲಿ ಮ್ಯಾಟರ್.
ಫ್ಯಾಮಿಲಿ ಅಲ್ಲ, ಇದು ಕುಟುಂಬವೇ ಅಲ್ಲ, ಇದು ರಾಜ್ಯ. ರಾಜ್ಯಕ್ಕೆ ಏನು ಮಾಡಲಿ ಇದೊಂದು ಸರ್ಕಾರ ಅಂದರೆ ಮಂತ್ರಿಗಳ ಪರ್ಮಿಷನ್ ಬೇಕು. ಮಂತ್ರಿಗಳು ಏನು ಸಚಿವ ಸಂಪುಟ ಅವರು ಪರ್ಮಿಷನ್ ಕೊಟ್ಟರೆ ಆಗುತ್ತದೆ. ನನಗಿಷ್ಟ, ನಾನು ಮಾಡ್ತೀನಿ ಅಂದರೆ ಅವರು ಒಪ್ಪಲ್ಲ. ಮಂತ್ರಿಮಂಡಲಿ ಒಪ್ಪಬೇಕು. ನೋಡಿ, ನಚ ಭೀಷ್ಮ ಒಪ್ಪಲ್ಲ. ಪಾಂಡವರನ್ನು ಹೊರಗೆ ಕಳಿಸ್ತೀವಿ ಅಂದರೆ ಭೀಷ್ಮ ಒಪ್ಪಲ್ಲ. ಇನ್ನೇನು ದ್ರೋಣ ಒಪ್ಪಲ್ಲ. ವಿದುರನಂತೂ ಒಪ್ಪುವುದೇ ಅಲ್ಲ. ವಿದುರನಿಗೆ ತಕ್ಷಣವೇ ಗೊತ್ತಾಗಿಬಿಡ್ತದೆ, ಏನು ಗುಡುಪುಟಾಣಿ, ನೀವೇನು ರಹಸ್ಯವಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀರೆಂದು ವಿದುರ ಹೇಳೇ ಬಿಡ್ತಾನೆ. ವಿದುರ ಮಹಾಚತುರ, ಮಹಾಬುದ್ಧಿವಂತ. ನಚ ಗೌತಮ ಅಂದರೆ ಕೃಪಾಚಾರ್ಯ. ಗೌತಮ ಅಂದರೆ ಕೃಪಾಚಾರ್ಯ ಒಪ್ಪಲ್ಲ. ನಚ ಭೀಷ್ಮೋ ನಚ ದ್ರೋಣೋ ನಕ್ಷತ್ತ ನಚ ಗೌತಮ. ಕ್ಷತ್ತ ಅಂದರೆ ವಿದುರನಿಗೆ ಕ್ಷತ್ತ ಹೇಳ್ತಾರೆ. ವಿದುರ ಕ್ಷತ್ತ ಎಂದು ಮತ್ತೆ ಒಂದು ಸಲ ಬರುತ್ತೆ. ಓಕೆ. ವಿವಾಸ್ಯಮಾನಾನ್ ಕೌಂತೇಯಾನ್, ಪಾಂಡವರನ್ನು ಹೊರಗೆ ಎಲ್ಲಿಯಾದರೂ ಕಳಿಸಿಬಿಟ್ಟರೆ ಅವರು ಇಷ್ಟಪಡಲ್ಲ, ಅನುಮತಿ ಕೊಡಲ್ಲ. ನಾನು ಮಂಸಂತಿ ಕರ್ಹಿಚಿತ್ ಅಂದರೆ ಯಾರು ಒಂದು ಚೂರು ಅನುಮತಿ ಕೊಡಲ್ಲ. ಅದಲ್ಲ, ತಪ್ಪು, ನೀವು ಮಾಡುತ್ತಿದ್ದು ನಿಮ್ಮ ಪಾಲಿಸಿ ಅಂದರೇನು? ಪಾಲಿಸಿ ಅಂದರೆ ಏನು ಹೇಳ್ತಾರಪ್ಪ? ನೀತಿ. ನಿಮ್ಮ ನೀತಿ ಸರಿಯಾಗಿಲ್ಲ, ಪಾಲಿಸಿ ಸರಿಯಾಗಿಲ್ಲ ಎಂದು ಹೇಳ್ತಾರೆ. ನೀನೇನೋ ಇದು ಮಾತ್ರ ನಾನು ಸೇರಿಸ್ತಾ ಇದ್ದೆ, ಅಲ್ಲಿಲ್ಲ. ನಾನು ಸೇರಿಸ್ತಾ ಇದ್ದೀನಿ. ಏಕೆ ಹೇಳೋದಂದರೆ, ಇಷ್ಟವಿದ್ದರೆ ಇಟ್ಕೊಳ್ಳಿ, ಇಲ್ಲದರೆ ಬಿಟ್ಟುಬಿಡಿ, ಮರ್ತು ಹೋಗ್ಬೋದು. ನೀನೇನು ಸಣ್ಣ ಮಗು ದುರ್ಯೋಧನ, ನಿಮಗೆ ಯಾವುದಿಷ್ಟವೋ ನೀವು ಹೇಳಿಬಿಡ್ತೀವಿ, ಮಾಡಿಬಿಡ್ತೀವಿ. ನಾನು ಎಲ್ಲರಿಗಿಂತ ಹಿರಿಯ, ನನಗೆ ಇವ್ರ ಜೊತೆಗೆ ಬೆಳೆದಿದ್ದೆ ಭೀಷ್ಮ. ಅವರು ಬಂದು ಕೇಳ್ತಾರೆ, ಏಕೆಂದರೆ ನಾನೇ ಹಿರಿಯ ರಾಜ ಅಂದರೆ ಪಟ್ಟಾಭಿಷೇಕನಾಗದಿದ್ದರೂ ಒಂದು ಬಗೆಯಾದ ರಾಜ. ಎಲ್ಲರಿಗಿಂತ ಸೀನಿಯರ್ ಆದರೆ ಏನು ಪಟ್ಟಾಭಿಷೇಕ ಮಾಡಿದ್ದರೆ ಎಲ್ಲರೂ ಅವರನ್ನೇ ಕೇಳ್ತಾರೆ ಅಲ್ಲವೇ? ನನ್ನನ್ನೇ ಒಂದು ರಾಜ ಎಂದು ಇಟ್ಕೊಂಡೇ ಹೇಳ್ತಾರೆ. ಏಕೆ ಪಾಂಡು ಕಾಲದಿಂದ ನನ್ನನ್ನು ರಾಜನ ಹಾಗೆ ಅವನು ಆಧರಿಸಿದ. ಈಗ ಪಾಂಡು ನಂತರ ಎಲ್ಲರೂ ನನ್ನನ್ನೇ ರಾಜನ ಹಾಗೆ ಆಧರಿಸ್ತಾ ಇದ್ದಾರೆ, ನನ್ನ ಮಾತೆ ಕೇಳ್ತಾ ಇದ್ದಾರೆ. ಅಂದರೆ ಟೆಂಪರರಿ ರಾಜ, ನನ್ನ ಆಜ್ಞೆನೇ ನಡೆಯುತ್ತಾ ಇದೆ. ನೀವೇನೋ ಏನಾದರೂ ಹೇಳಿಬಿಡ್ತೀವಿ, ಕಳಿಸೋಣ ಏನಂದ. ನಾನು ಇವರೆಲ್ಲರನ್ನು ಕೇಳಬೇಕಪ್ಪ, ನಿನ್ನ ಹಾಗೆ ಮಾತಾಡೋಕ್ಕಾಗಲ್ಲ. ನಾನು ಏನು ಮಾಡಿದ್ರೆ ಅವರನ್ನು ಕರೆಯಬೇಕು. ಭೀಷ್ಮ, ದ್ರೋಣ, ವಿದುರ ಆ್ಯಂಡ್ ದೆನ್ ಕೃಪಾಚಾರ್ಯ, ಇವರೆಲ್ಲರನ್ನು ಕರೆದು ಕೇಳಿ ಅವರು ಒಪ್ಕೊಂಡ್ರೆ ಮಾಡಬೇಕು. ಅವರನ್ನು ಬಿಟ್ಟು ನಾನು ಒಬ್ಬನು ಮಾಡಿಬಿಟ್ರೆ ಅವರು ಬೈಯುತ್ತಾರೆ. ಇನ್ನೊಂದು ಸಲ ನಾವು ಇರುವುದೇ ಇಲ್ಲ, ನಾನು ಮಂತ್ರಿಗಳಾಗುವುದೇ ಇಲ್ಲ, ಕೆಲಸನೇ ಮಾಡಲ್ಲ ಎಂದು ಹೋಗಿಬಿಡ್ತಾರೆ. ನೀವು ಅವರನ್ನು ಲೆಕ್ಕ ಮಾಡದೆ ನೀವು ಮಾಡ್ತೀವಿ. ನಿಮಗೆ ಅಭ್ಯಾಸ ಆಗಿಬಿಟ್ಟು ಮೊದಲಿನಿಂದ ಅವರನ್ನು ಕಡೆಗಣಿಸುವುದು. ಇವನು ಸಣ್ಣ ಮಗು, ಇವರ ಮಾತೆಯನ್ನು ಕೇಳುವುದಂದರೆ ಭೀಷ್ಮನನ್ನು ದ್ರೋಣನನ್ನು ಎಲ್ಲರನ್ನು ಅಪಮಾನ ಮಾಡಿದ. ದುರ್ಯೋಧನ ಮಾತು ಕೇಳಲಿಲ್ಲ, ಅವ್ರು ಹಾಗೆ ಹೇಳ್ತಾರೆ ಅಂತ ಹಾಗೆ ಹೋಗಿಬಿಟ್ಟ. ಇವನು ಸಣ್ಣ ಮಗು, ಓಕೆ, ಅವರು ಹೇಳಿದ್ದರಿಂದ ಅವರು ಅಪಮಾನ ಮಾಡಿದ್ದರೂ ಅವರು ಸುಮ್ಮನೆ ಕಡೆಗಣಿಸಿ ಕ್ಷಮಿಸಿಬಿಟ್ಟು ಮತ್ತೆ ಧೃತರಾಷ್ಟ್ರನಿಗೆ ಹೇಳಿದರು, ಹಾಗೆ ಮಾಡಬೇಡ, ಹೀಗೆ ಮಾಡು ಎಂದು ಹೇಳ್ತಾ ಬಂದು. ನೀನು ತಪ್ಪಿಸ್ಕೊಳ್ಳಬಹುದು ಅವರನ್ನು ಕಡೆಗಣಿಸಿ, ನಾನು ಮಾಡೋಕ್ಕಾಗಲ್ಲವಲ್ಲ. ಯಾರು ಕಂಪ್ಲೇಂಟು? ಧೃತರಾಷ್ಟ್ರ. ನಾನು ಅವ್ರ ಮಾತು ಕೇಳಬೇಕಪ್ಪ, ನಿನ್ನ ಹಾಗೆ ನಾನು ಹಾಗೂ ಮಾಡುವುದಾದರೆ ಅಯ್ಯೋ ಸಂತೋಷ, ನಾವಿಬ್ಬರು ಕಳಿಸೇ ಬಿಡ್ತಿದ್ವಿ. ಬಟ್ ಆಗಲ್ಲವೇ? ಮಮ ಸಮಾಹಿ ಕೌರವೇಯಾಣಾಂ ವಯಮೇತೆ ಚ ಪುತ್ರಕ. ಅವರು ಏಕೆ ಅನುಮತಿ ಕೊಡಲ್ಲ? ಈಗ ಇಲ್ಲಿ ಮಾತ್ರ ಶ್ಲೋಕ ಇದೆ ಏನಂದರೆ, ಈ ಭೀಷ್ಮ, ದ್ರೋಣ, ವಿದುರ, ಕೃಪಾಚಾರ್ಯ, ಈ 4 ಜನರಿಗೆ ಪಾಂಡವರು ಕೌರವರು ಇಬ್ಬರು ಸಮಾನವೇ. ಅವರವರ ಗುಣಗಳು ವ್ಯತ್ಯಾಸವಿರಲಿ. ಪಾಂಡವರು ಸಜ್ಜನರಾಗಲಿ, ದುರ್ಯೋಧನನಿಗೆ ಅನ್ಯಾಯ ಮಾಡಲ್ಲ. ಏಕೆಂದರೆ ಕುಟುಂಬದಲ್ಲಿ ನಮ್ಮ ಮಕ್ಕಳು ನಮ್ಮ ಕುಟುಂಬ ಅಲ್ಲವೇ? ದುರ್ಯೋಧನ ಕೆಟ್ಟವನಾಗಲಿ, ಆದರೂ ಅವರನ್ನೇ ಆಧರಿಸ್ತಾರೆ. ಅವರಿಗೆ ಬರತಕ್ಕದ್ದು ಕೊಡ್ತಾರೆ. ಊಟ ಆಗಲಿ, ವಸ್ತ್ರ ಆಗಲಿ, ಏನು ಚಿನ್ನ ಇನ್ನೇನಾದರೂ ಬೇಕಂದರೆ, ಅವರಿಗೆ ಎಲ್ಲಿಯಾದರೂ ಹೋಗ್ತೀನಿ ಅಂದರೆ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ, ಎಲ್ಲ ಕೊಡ್ತಾರೆ. ಏಕೆ? ನಮ್ಮ ಕುಟುಂಬ. ಎಲ್ಲರನ್ನು ಸಮಾನವಾಗಿ ನೋಡ್ತಾರೆ. ನೋಡಿ, ಸಮಾಹಿ ಕೌರವೇಯಾಣಾಂ ವಯಮೇತೆ ಚ ಪುತ್ರಕ. ನಾವು ಪಾಂಡವರು, ನಾವಿಬ್ಬರು ಅವರಿಗೆ ಸಮಾನವಾಗೇ ನೋಡ್ತಾರೆ. ನೈತೆ ವಿಷಮಮಿಚ್ಛೇಯು. ವಿಷಮಂ ಅಂದರೆ ಪಕ್ಷಪಾತ. ಅವರಿಗೆ ಹೆಚ್ಚು, ಇವರಿಗೆ ಕಮ್ಮಿ, ಇವರಿಗೆ ಹೆಚ್ಚು, ಅವರಿಗೆ ಕಮ್ಮಿ. ಯಾರಿಗೂ ಹೆಚ್ಚು ಮಾಡಿದರೂ ಅವರೊಪ್ಪಲ್ಲ.
ಪಾಂಡವರಿಗೆ ಹೆಚ್ಚು ಮಾಡಿ ದುರ್ಯೋಧನಿಗೆ ಅನ್ಯಾಯ ಮಾಡಿದ್ರೆ ಅವರು ಅಪ್ಪಲ್ಲ. ದುರ್ಯೋಧನ ನಮ್ಮ ವಂಶ, ನಮ್ಮ ಮಗನೇ, ಅವ್ರಿಗೆ ಅನ್ಯಾಯ ಏಕೆ ಮಾಡೋದು? ಅವ್ರು ಯಾರಿಗೂ ಅನ್ಯಾಯ ಮಾಡಿದ್ರೆ ಅಪ್ಪಲ್ಲ ನೋಡಿ. ಅದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಧೃತರಾಷ್ಟ್ರನ ಬಾಯಿನಿಂದಲೇ ಭೀಷ್ಮ, ವಿದುರ ಇವರ ಸದ್ಗುಣಗಳು ಬರುತ್ತಾ ಇವೆ, ಪಾಂಡವರ ಸದ್ಗುಣಗಳು. ಪಾಂಡುರಾಜನ ಸದ್ಗುಣಗಳು ವೈಶಂಪಾಯನ ನೇರಾಗಿ ಹೇಳಿದ್ದರೆ, ವ್ಯಾಸ ನೇರಾಗಿ ಹೇಳಿದ್ದರೆ, ನಾವು ಹೇಳಿದರೆ ಜನರು ಅಂದ್ಕೊಳ್ತಾರೆ ನಿಮಗೆ ಪಾಂಡುರಾಜ ಪಾಂಡವರಿಷ್ಟ, ನೀವು ಪಾಂಡವರ ಪ್ರಶಂಸೆ ಮಾಡಿಕೊಳ್ತೀರಿ ಅಂತ. ಯಾರಿಗೆ ಪಾಂಡವರಂದರೆ ದ್ವೇಷವೋ ಅವರ ಬಾಯಿನಿಂದಲೇ ಹೇಳಿಸ್ತಾ ಇದ್ದೀವಿ ನೋಡಿ. ಹೇಳಿಸುವುದಲ್ಲ, ಅವರು ಹೇಳಿದ ನಂತರ ನಿಮಗೆ ತೋರಿಸ್ತಾ ಇದ್ದೀವಿ. ಅಂದರೆ ಇಷ್ಟವಿಲ್ಲದಿದ್ದರೂ ಈಗ ಅವರು ಹೇಳೋಕ್ಕಾಗದೆ, ಏಕೆಂದರೆ ಅವ್ರು ನೋಡಿದ್ದೆಲ್ಲ ಅದೇ ಗುಣ, ಹೇಳೋಕ್ಕಾಗ್ತಾನೆ, ಬೇರೆ ದುರ್ಗುಣ ಹೇಳೋಕ್ಕಾಗ್ತಾ ಇಲ್ಲ. ಹೇಳು ಅಂದರೆ ಎಷ್ಟು ಹೇಳಬೇಕಂದ್ರೂ ಅವ್ರಿಗೆ ಬೇರೆ ಸಿಗ್ತಾನೆ ಇಲ್ಲ, ಸದ್ಗುಣನೇ ಹೇಳಬೇಕಾಗ್ತಾ ಇದೆ. ಅಂದರೆ ಕೆಟ್ಟವರ ಬಾಯಿನಿಂದಲೂ ಪಾಂಡವರ ಪ್ರಶಂಸನೆ ಕೇಳಿದ್ದೀವಿ ಅಂದರೆ ಪಾಂಡವರು ಎಂಥವರೋ ನೋಡು. ಧೃತರಾಷ್ಟ್ರನ ಪಾಂಡವರು ಏನು ತಪ್ಪು ಮಾಡಿದ್ದಾರೋ ಹೇಳು, ದುರ್ಯೋಧನ ಆದರೆ ಹೇಳಿ ತಪ್ಪೇನು ಮಾಡಿ. ಪಾಂಡವರು ನಿನಗೆ ಏನು ಅನ್ಯಾಯ ಮಾಡಿದ್ದಾರೆ, ಏನು ತಪ್ಪು ಮಾಡಿದ್ದಾರೆ, ಅವರು ವ್ಯಕ್ತಿಗತವಾಗಿ ಯಾರಿಗಾದರೂ ಅನ್ಯಾಯ ಮಾಡಿದ್ದಾರೆ ಹೇಳು ಅಂದರೆ ಹೇಳೋಕ್ಕಾಗಲ್ಲ. ಅವರೆಲ್ಲರೂ ಪ್ರಶಂಸೆ ಮಾಡ್ತಾ ಇದ್ದಾರೆ ಪಾಂಡವರನ್ನು, ಪ್ರಜೆಗಳೆಲ್ಲ ಅವರನ್ನೇ ಮೆಚ್ಕೊಳ್ತಾ ಇದ್ದಾರೆ. ಅದೇ ಹೇಳ್ತಾನೆ ಹೊರತು ನಿನಗೆ ಏನು ಅನ್ಯಾಯ ಮಾಡಿದ್ದಾರೆ, ಏನು ತಪ್ಪು ಮಾಡಿದ್ದಾರೆ ಹೇಳು ಅಂದರೆ ಎಲ್ಲರೂ ಅವರನ್ನೇ ಮೆಚ್ಕೊಳ್ತಾ ಇದ್ದಾರೆ, ನಮಗೆ ರಾಜ್ಯವಿಲ್ಲ, ನಮಗೆ ಅನ್ಯಾಯವಾಗ್ತಾ ಇದೆ. ಇಷ್ಟೇ ಹೇಳುವುದನ್ನು ಪಾಂಡವರು ನಿಮಗೇನಾದರೂ ಅನ್ಯಾಯ ಮಾಡಿದ್ರೆ ಅದು ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಇಲ್ಲವೇ ಇಲ್ಲ. ಅದು ನೋಡಿ ಅದಕ್ಕೋಸ್ಕರ ಧೃತರಾಷ್ಟ್ರನ ಬಾಯಿನಿಂದಲೇ ಪಾಂಡವರ ಪ್ರಶಂಸೆ. ದುರ್ಯೋಧನ ಇಷ್ಟುವರೆಗೂ ಯಾವುದೂ ಕೆಟ್ಟದ್ದು ಹೇಳಲೇ ಇಲ್ಲ. ಹೇಳು ತೋರಿಸು ಒಂದು ಕೆಟ್ಟದ್ದು. ಎಲ್ಲಾದರೂ ಮಾತಾಡುವಾಗಲೂ ದುರ್ಯೋಧನನ್ನು ಕಡೆಗಣಿಸಿ ಮಾತಾಡಿದ್ದಾರ, ಕಂಪ್ಲೇಂಟ್ ಮಾಡಿದ್ದಾರ, ಭೀಮನಿಗೆ ವಿಷ ಕೊಟ್ಟರು, ಇನ್ನೇನೋ ಮಾಡಿದ್ದರು, ಎಲ್ಲಿ ಮಾಡಿದ್ದರು? ವಿದುರ ಹೇಳಿದ ಯಾರಿಗೆ ಕಂಪ್ಲೇಂಟ್ ಮಾಡಬೇಡ, ಸುಮ್ಮನೆ ಸಹಿಸ್ಕೊ. ಚಿಕ್ಕಂದಿನದಿಂದ ಸುಮ್ಮನೆ ಸಹಿಸ್ಕೊಂಡರು, ಎಲ್ಲಿಯೂ ಕಂಪ್ಲೇಂಟ್ ಮಾಡಲಿಲ್ಲ. ಮರಿಗೆ ನೀವು ಏನು ಕೆಟ್ಟದ್ದು ಹೇಳೋಕ್ಕಾಗ್ತದೆ? ಆಗದಿದ್ದರೂ ಏನೂ ಅವರನ್ನು ಕೆಟ್ಟವರಾಗಿ ಮಾಡಿಬಿಡಬೇಕು ಅಲ್ಲವೇ? ಏನು ಮಾಡಬೇಕು? ಕೆಟ್ಟವರು ಮಾಡೋಕ್ಕಾಗದಿದ್ದರೆ ಪ್ರಶಂಸೆ ಮಾಡಿ ಅವರನ್ನು ದೂರವಾಗಿಡು ಅಲ್ಲವೇ? ಪ್ರಶಂಸೆ ಮಾಡಿ ದೂರವಾಗಿಡು, ಇದು ಪದ್ಧತಿ. ಏಕೆಂದರೆ ಪಾಂಡವರಿಗೆ ವಾರಣಾವತ ಅಂದರೆ ಅರಗಿನ ಮನೆ ಕಟ್ತಾರೆ ನೋಡಿ, ಅಲ್ಲಿ ಆ ವಾರಣಾವತ ಸುಂದರವಾದ ಜಾಗ, ಪ್ರಕೃತಿ ಸೌಂದರ್ಯ ಇದೆ, ಕಾಡು ಇದೆ, ಏನು ಗಾರ್ಡನ್ಗಳಿವೆ, ಸ್ವಲ್ಪ ಬೆಟ್ಟ ಇದೆ, ನದಿ ಇದೆ, ಸುಂದರವಾಗಿರುತ್ತದೆ. ಎಲ್ಲರೂ ಎಷ್ಟೋ ಜನರು ಪಿಕ್ನಿಕ್ ಸ್ಪಾಟ್, ಹಾಗೆ ಊಟಿ, ಇಲ್ಲಿ ನೋಡಿ ಹೊಳೆನರಸೀಪುರದಲ್ಲಿ ಎಷ್ಟು ಬಿಸಿ ಇದ್ದರೆ ಊಟಿಗೆ ಹೋಗ್ತಾರೆ. ಹಾಗೆ ಅಂಥದ್ದು ಜಾಗ. ಪಾಂಡವರಂದರೆ ಇಷ್ಟಪಡ್ತಾರೆ. ಈಗ ಪಬ್ಲಿಕ್ ಹೇಳ್ತಾರೆ, ಅಯ್ಯೋ ಪಾಂಡವರಲ್ಲಿ ಬರ್ತಾನೆ ಇಲ್ಲ ಅಂದರೆ, ಅಷ್ಟೇ ಬರ್ತಾರಾ? ಪಾಂಡವರು ವಾರಣಾವತಕ್ಕೆ ಹೋದರಪ್ಪ, ಅಲ್ಲೇ ಪಾರ್ಕು ಸುಂದರವಾಗಿದೆ, ಪಾಂಡವರಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಹೋದರು, ತಾವೇ ಇಷ್ಟಪಟ್ಟು ಹೋದರು. ನೀವು ಏಕಪ್ಪ, ನೀವು ಪಾಂಡವರಲ್ಲಿ ಅವರು ಅಲ್ಲಿ ಏನೋ ಎಂಜಾಯ್ ಮಾಡ್ತಾ ಇದ್ದಾರೆ, ಸೆಲ್ಫಿ ಫೋಟೋ ತಗೊಳ್ತಾ ಇದ್ದಾರೆ, ಅವರು ಬೇಡ ಎಂದು ನೀವು ಬೇಗ ಕರೆಯಬೇಕು ಅಂದರೆ ಪಾಪ ಅವರು ಅಲ್ಲೆಲ್ಲ ಪಾರ್ಕ್ನಲ್ಲಿದ್ದು ಸುಂದರವಾಗಿ ಎಲ್ಲ ಆನಂದವಾಗಿರ್ತಾ ಇದ್ದಾರೆ, ಅವರನ್ನು ನಾವು ಬಲವಂತವಾಗಿ ತರಬೇಕಾ? ಅಯ್ಯೋ ಪಾಂಡವರಿಗೆ ನಾವು ಅನ್ಯಾಯ ಮಾಡಲ್ಲಪ್ಪ, ಅವರು ಅಲ್ಲೇ ಇರಲಿ. ನಿಮಗೇನು ಅನಿಸುತ್ತದೆ? ಅಯ್ಯೋ ದುರ್ಯೋಧನಿಗೆ ಪಾಂಡವರಂದರೆ ಎಷ್ಟು ಪ್ರೀತಿ, ಇದು ಪ್ರೀತಿಯಾ? ಪ್ರಶಂಸದಲ್ಲಿಯೂ ಮೋಸ ಇರುತ್ತೆ. ಪ್ರಶಂಸ, ಉಪಕಾರ, ಅಯ್ಯೋ ಹೋಗಬೇಡ, ಅವ್ರಿಗೆ ತೊಂದರೆ ಆಗ್ತದೆ, ಹೋಗಬೇಡ, ಮಾತಾಡಿಸಬೇಡ. ಇದೇನು? ಇದು ದುರ್ಯೋಧನ ಪ್ಲ್ಯಾನ್, ಧೃತರಾಷ್ಟ್ರ ಪ್ಲ್ಯಾನ್. ಹೀಗಿರುತ್ತದೆ. ಯಾರೋ ಒಬ್ಬರು ಬಂದರು, ಏನಾದರೂ ಸ್ವಲ್ಪ ವೇದಾಂತ ಪಾಠ ಹೇಳ್ಕೊ, ಸ್ವಾಮೀಜಿ ಪಾಠ ಹೇಳಲ್ಲ ಯಾರು ಬರಬೇಡ. ಅವನು ಬಂದು ಎಷ್ಟೋ ಒಂದು ವರ್ಷ ನಂತರ ಮತ್ತೆ ಯಾರೋ ಎಲ್ಲೋ ಭೇಟಿ ಮಾಡಿದಾಗ ನನಗೇನೋ ಕಲಿಯಬೇಕೆಂದಿತ್ತು ಅಂದರೆ, ಹೇಳ್ತೀನಿ ಅಂತ ಹೇಳಿ. ಅಯ್ಯೋ ತಾವು ಹೇಳ್ತೀರಾ? ಹೌದು, ಏಕೆ ಹೇಳಲ್ಲ? ವೇದಾಂತ ಹೇಳುವುದೇ ನನ್ನ ಕೆಲಸ ಇದೆ, ಹೇಳ್ತಾ ಇಲ್ಲವಾ? ಅಯ್ಯೋ ನಮಗೆ ಯಾರು ಹೆಸರು ಹೇಳಲ್ಲ, ಅವ್ರು ಹೇಳಿದ್ದಾರೆ ಪಾಠ ಹೇಳಲ್ಲ ಸ್ವಾಮೀಜಿ, ನೀವು ಅವ್ರ ಹತ್ತಿರ ಹೋಗಲೇಬೇಡ ಎಂದು ಹೇಳಿದ್ದಾರೆ ಸ್ವಾಮಿ. ಓಹೋ, ಯಾರು ಹೇಳಿದ್ದಾರೋ ಗೊತ್ತು, ನನಗೆ ಗೊತ್ತಾಯಿತು. ಒಬ್ಬ ದೊಡ್ಡ ಮಹಾತ್ಮರು ಇದ್ದಾರೆ ಇಲ್ಲಿ, ಅವ್ರು ಹೇಳ್ತಾರೆ ಇಂಥದ್ದು ಕೆಲಸ ಮಾಡ್ತಾರೆ. ಮಹಾತ್ಮರ ಕೆಲಸ ಇದು, ಇಂಥದ್ದೇ ಇರುತ್ತದೆ, ಗೊತ್ತು ನನಗೆ, ಪರವಾಗಿಲ್ಲ. ಈಗ ಅದರ ನೋಡಿ ಭಗವಂತ ನೀನು ಗೊತ್ತಾಯಿತು ಎಂದು ಹೇಳ್ತಾರಲ್ಲ, ಈಗ ಹೇಳ್ತೀನಿ. ಹಾಗೆ ಇಂಥದ್ದು ಸಿಹಿಯಾಗಿ ಕೆಲಸ ಮಾಡ್ತಾರೆ. ಅವರು ಏನು ಕೆಟ್ಟವನು ಅನಿಸಲ್ಲ, ಅವ್ರು ನೋಡಿದ್ರೆ ಕೆಟ್ಟ ಅನಿಸುತ್ತದೆ ಇಲ್ಲವೇ ಅಲ್ಲ, ತುಂಬ ಸಿಹಿಯಾಗಿ ಭಕ್ತಿಯಿಂದ ಮಾತಾಡ್ತಾರೆ. ಹಾಗೆ ಭಕ್ತಿಯಿಂದ ಮೋಸ ಮಾಡೋದಂದರೆ ಚೆನ್ನಾಗಿ ಕಲಿಯಬೇಕಪ್ಪ, ಎಲ್ಲರಿಗಾಗಲ್ಲ.
ರಾವಣನಿಗೆ ಗೊತ್ತಿಲ್ಲ, ಸೀತೆಯನ್ನು ಕಿಡ್ನ್ಯಾಪ್ ಮಾಡಿದ ಸುಮ್ಮನೆ. ಇಲ್ಲದಿದ್ದರೆ ನಮ್ಮ ಲಂಕಕ್ಕೆ ಬನ್ನಿ, ಅಶೋಕವನ ತುಂಬ ಚೆನ್ನಾಗಿದೆ, ಪಿಕ್ನಿಕ್ ಅಂತೂ ಪ್ರಪಂಚದಲ್ಲಿ ಅಂಥ ಪಿಕ್ನಿಕ್ ಸ್ಪಾಟ್ ಎಲ್ಲೇ ಇಲ್ಲ, ವಿದೇಶದಿಂದ ದೇವರು ಬರುತ್ತಾರೆ ನಮ್ಮ ಅಶೋಕವನ ನೋಡುವುದಕ್ಕೆ, ನೀವು ನೋಡಲಿಕ್ಕೆ ಬನ್ನಿ ಎಂದು ಯಾರೋ ಒಬ್ಬರನ್ನು ಕಳಿಸಿ, ಯಾರು ತ್ರಿಜಟ ಇದ್ದಾರಲ್ಲ ಅಲ್ಲಿ ಅಂಥವರನ್ನು ಕಳಿಸಿ ಸೀತಮ್ಮೆಯನ್ನು ಅಲ್ಲಿ ಕರ್ಕೊಂಡು ಹೋಗೋದು. ಆಹಾ ಪಾರ್ಕ್ ಚೆನ್ನಾಗಿದೆ, ಇಲ್ಲೇ ಬಂದ ನಂತರಿಗೆ ಇಲ್ಲೇ ಕಟ್ಟು ಹಾಕಿಬಿಡು ಅಷ್ಟೇ. ಹೀಗೆ ಮೋಸ ಮಾಡಬಹುದಲ್ಲ. ರಾವಣನಿಗೆ ಆ ಮೋಸ ಮಾಡೋದು ಗೊತ್ತಿಲ್ಲ, ಅವರೇ ಬಲವಂತವಾಗಿ ಕಿಡ್ನ್ಯಾಪ್ ಮಾಡಿ ಹೋದ. ಅವರು ದುರ್ಯೋಧನನಿಂದ ಕಲ್ತ್ಕೊಂಡ್ರೆ ಹೀಗೆ ಸಿಹಿಯಾಗಿ ಮಾತಾಡ್ತಿದ್ದ ಅಲ್ಲ. ಸಮಾಹಿ ಕೌರವೇಯಾಣಾಂ ವಯಮೇತೆ ಚ ಪುತ್ರಕ. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ನಮ್ಮ ಈ ಭೀಷ್ಮಾದಿಗಳಿಗೆ ನಾವು ಕೌರವರು ನಾವು ಪಾಂಡವರಿಬ್ಬರೂ ಸಮಾನ, ಅವರು ಯಾರಿಗೂ ಅನ್ಯಾಯ ಮಾಡಿದ್ದರೊಪ್ಪಲ್ಲ, ಎಂದಿಗೂ ಪಾಂಡವರಿಗೆ ಆಗಬೇಕೆಂದಲ್ಲ, ದುರ್ಯೋಧನಿಗೆ ಅನ್ಯಾಯ ಮಾಡಿದ್ದರೊಪ್ಪಲ್ಲ. ಭೀಷ್ಮನನ್ನು ಎಷ್ಟೋ ಕಡೆ ನೋಡಿದ್ದೀವಲ್ಲ, ದುರ್ಯೋಧನ ಕೇಳಿದ್ದರೂ ಅವರಿಗೆ ಸಲಹೆ ಕೊಡ್ತಾನೆ, ಇವ ಹೀಗೆ ಮಾಡು ಒಳ್ಳೆಯದು, ಹೀಗೆ ಯಾವುದು ಹೇಳಿದ್ದರೂ ಹೇಳ್ಕೊಡ್ತಾನೆ. ದುರ್ಯೋಧನಿಗೆ ಎಷ್ಟೋ ಸಿನ್ಸಿಯರಾಗಿ ಪ್ರಾಮಾಣಿಕ ಹೃದಯದಿಂದ ದುರ್ಯೋಧನಿಗೆ ಎಷ್ಟೋ ಕಡೆ ಸಲಹೆ ಕೊಟ್ಟ. ಅದರಿಂದ ಒಂದೆರಡು ಕಡೆ ಪಾಂಡವರಿಗೆ ನ್ಯಾಯವಾಯಿತು, ಆದರೂ ಭೀಷ್ಮರು ಹೇಳ್ಕೊಟ್ಟ. ಏಕೆ? ನನಗಿಬ್ಬರೂ ಸಮಾನ, ಯಾರಿಗೆ ಒಳ್ಳೆಯದು ಬೇಕೋ ಸಲಹೆ ಹೇಳ್ಕೊಡ್ತೀನಿ. ಭೀಷ್ಮ ಇಬ್ಬರಿಗೆ ಹೇಳಿದ. ಯುದ್ಧ ಮಾಡುವಾಗ ನಾನು ಇಲ್ಲೇ ಇದ್ದೀನಿ, ನಿಮ್ಮ ಜೊತೆಗೆ ಇದ್ದೀನಿ, ಇವರ ಜೊತೆಗೆ ಯುದ್ಧ ಮಾಡಿದ. ಏಕೆ ಅಂದರೆ ನಿಮ್ಮ ಜೊತೆಗೆ ಇದ್ದೆ, ನಿಮ್ಮ ಊಟ ತಿಂದೆ. ದ್ರೌಪದಿ ವಿವಾಹ ಆದ ನಂತರ ರಾಜ್ಯವನ್ನು ಹಂಚಿ ಇಬ್ಬರಿಗೆ ಕೊಡಬೇಕು. ಹಸ್ತಿನಾಪುರ ದುರ್ಯೋಧನಾದಿಗಳಿಗೆ, ಇಂದ್ರಪ್ರಸ್ಥ ಪಾಂಡವರಿಗೆ. ಹಾಗೆ ಹಂಚಿದ್ದಾಗ ನಾನು ಪಾಂಡವರ ಜೊತೆಗೆ ಇದ್ದೀನ? ನಾನು ಇಲ್ಲೇ ಇದ್ದೀನಿ, ನಿಮ್ಮ ಜೊತೆಗೆ ಇದ್ದೆ, ಅದರಿಂದ ನಾನು ನಿಮಗೆ ಇರ್ತೀನಿ. ಇವರ ಪರವಾಗಿ ಯುದ್ಧ ಮಾಡ್ತಾನೆ. ಪಾಂಡವರ ಜೊತೆಗೆ ಇದ್ದರೆ ಅವರ ಪರವಾಗಿ ಯುದ್ಧ ಮಾಡಬೇಕಾಗುತ್ತದೆ. ಬಟ್ ಇಲ್ಲೇ ಇದ್ದಾರಲ್ಲ, ಅದರಿಂದ ನಾನು ಇಲ್ಲೇ ಮಾಡ್ತೀನಿ. ಅದರಿಂದ ಅವರು ಪಕ್ಷಪಾತ ತೋರಿಸಲಿಲ್ಲ, ದುರ್ಯೋಧನಿಗೆ ತೋರಿಸಲಿಲ್ಲ, ಪಾಂಡವರಿಗೆ ತೋರಿಸಲಿಲ್ಲ, ಇಬ್ಬರಿಗೆ ಸಮಾನವಾಗೇ ಇದ್ದಾರೆ. ನೈತೆ ವಿಷಮಮಿಚ್ಛೇಯುರು ಧರ್ಮಯುಕ್ತ ಮನಸ್ವಿನಃ. ಅವರು ಧರ್ಮಾತ್ಮರು, ಪಕ್ಷಪಾತ ಯಾರೂ ಹೇಳಲ್ಲ. ಅಂದರೆ ನಾವು ಮಾಡ್ತೀವಲ್ಲ, ನಮಗೆ ಪಕ್ಷಪಾತವೇ ಬರುತ್ತದೆ, ನಾವು ಅಧರ್ಮಾತ್ಮರೇ. ಇವರು ನೋಡಿ, ಧರ್ಮಯುಕ್ತ ಮನಸ್ವಿನಃ, ಅವರು ಧರ್ಮಾತ್ಮರು, ಒಳ್ಳೆಯ ಹೃದಯ. ಮನಸ್ವಿ ಅಂದರೆ ನಿರ್ಮಲ ಹೃದಯ ಇರುವವರು. ಯಾರು? ಈ 4 ಜನರು. ಅದರಿಂದ ಅವರು ಪಕ್ಷಪಾತ ತೋರಿಸಲ್ಲ. ಅಂದರೆ ನಮ್ಮ ಹಾಗೆ ಅಲ್ಲ ಎಂದರ್ಥ. ನಾವು ಮಾತ್ರ ಕೆಟ್ಟವರು ಎಂದು ಇಂಡೈರೆಕ್ಟ್ಲಿ ಹೇಳಿಬಿಟ್ಟ ಧೃತರಾಷ್ಟ್ರ, ಅಲ್ಲವೇ? ನಾವು ಕೆಟ್ಟವರು, ನಾವು ಅಧರ್ಮಾತ್ಮರು, ನಾವು ಪಕ್ಷಪಾತ ತೋರಿಸ್ತೀವಿ ಎಂದು ನೋಡಿ ಹೇಳುವಾಗ, ಅವ್ರು ಮಾತ್ರ ಹಾಗೆ ಮಾಡಲ್ಲ ಅಂದೆ. ನೀನು ಮಾಡ್ತೀಯಾ? ನೋಡಿ, ತನ್ನ ಬಾಯಿ ಒಪ್ಕೊಂಡಂತೆ ಆಯ್ತಲ್ಲ. ನಾನು ಪಕ್ಕಕ್ಕಿದ್ದರೆ ಹೇಳ್ತಿದ್ದೆ, ಹೌದೌದು, ಅವ್ರು ಧರ್ಮಾತ್ಮರೇ, ಯಾರಿಗೂ ಪಕ್ಷಪಾತ ತೋರಿಸಲ್ಲ, ಅವ್ರು ನಮ್ಮಂಥವರು ಅಲ್ಲವಲ್ಲ ಎಂದು ಹೇಳ್ತೀನಿ. ಒಂದು ಮಾತು ಸಾಕು, ಅಲ್ಲವೇ? ಅವ್ರು ನಮ್ಮಂಥವರು ಅಲ್ಲವಲ್ಲ, ಅದಕ್ಕೋಸ್ಕರ ಅವರು ಧರ್ಮಾತ್ಮರು, ಪಕ್ಷಪಾತವಿಲ್ಲದವರು, ಎಲ್ಲರಿಗೂ ಸಮಾನವಾಗಿ. ನಮ್ಮಂಥವರು ಬೇರೆ. ಬೇರೆ ಅಂದ್ರೇನು? ಪಕ್ಷಪಾತವೇ ನಮಗೆ ಬರುತ್ತದೆ ಅದು. ಸೊ ಏಯಂ ನೈತೆ ವಿಷಮಮಿಚ್ಛೇಯುರ್ ಧರ್ಮಯುಕ್ತ ಮನಸ್ವಿನಃ ತೇ ವಯಂ ಕೌರವೇಯಾಣಾಂ ಏತೇಷಾಂ ಚ ಮಹಾತ್ಮನಾಂ ಕಥಂ ನ ಬದ್ಧತಾಂತಾತ ಗಚ್ಚೇಮ ಜಗತಸ್ತತ. ಅವ್ರಿಗೆ ಸಿಟ್ಟು ಬಂದರೆ, ನೀವೇ ಅಧರ್ಮಾತ್ಮರು, ಮೊದಲು ಚಾನ್ಸ್ ಕೊಡ್ತೀವಿ, ಬದಲಾಯಿಸ್ಕೋ, ಇಲ್ಲದಿದ್ದರೆ ನಿಮ್ಮನ್ನು ಜೈಲಿಗೆ ಹಾಕಿಬಿಡ್ತೀವಿ, ಅಲ್ಲವೇ? ನೀವೇನು ರಾಜರಲ್ಲ, ಧೃತರಾಷ್ಟ್ರ ರಾಜ ಅಲ್ಲ, ದುರ್ಯೋಧನ ರಾಜನಲ್ಲ. ಏಕೆಂದರೆ ಅವರಿಗೆ ಪರಾಕ್ರಮ ಇದೆ, ರಾಜರಾಗಿದ್ದಾರೆ, ಯುದ್ಧವಕ್ಕೂ ರೆಡಿ. ನಿಮ್ಮನ್ನು ನಮ್ಮನ್ನು ಜೈಲಿಗೆ ಹಾಕಿಬಿಡ್ತಾರೆ, ಸಾಯಿಸಿದರೂ ಬಿಡ್ತಾರೆ, ಸಾಯಿಸಿದರೂ ಸಾಯಿಸಬಹುದು. ಏಕೆಂದರೆ ನಾವು ಜೈಲಿಗೆ ಹೋಗಲ್ಲ ಎಂದು ನಾವು ಯುದ್ಧಕ್ಕೆ ಹೋದರೆ ಯುದ್ಧ ಮಾಡಿಬಿಡ್ತಾರೆ, ನಿನ್ನನ್ನು ನನ್ನ ಇಬ್ಬರನ್ನು ಸಾಯಿಸಿಬಿಡ್ತಾರೆ. ಅದರಿಂದ ಈ ಯೋಚನೆ ಚೆನ್ನಾಗಿದೆ, ಆದರೆ ಕೆಟ್ಟ ಯೋಚನೆ. ಚೆನ್ನಾಗಿದೆ ಅಂದರೆ ನಮಗೆ ಅನುಕೂಲ, ಆದರೆ ಇದು ಕೆಟ್ಟ ಯೋಚನೆ. ಎಲ್ಲರಿಗೂ ಗೊತ್ತಾಗಿಬಿಟ್ಟರೆ ಭೀಷ್ಮಾದಿಗಳು ದ್ರೋಣಾದಿಗಳು ಸಹಕರಿಸಲ್ಲ. ಕೆಟ್ಟವರಾಗಿ ಬಿಟ್ಟು ಅವರ ಸಪೋರ್ಟು ಕಲ್ಕೊಂಡು ಬಿಡ್ತೀವಪ್ಪ, ಬೇಡ. ದುರ್ಯೋಧನ ಉವಾಚ. ದುರ್ಯೋಧನಿಗೆ ಮಹಾಬುದ್ಧಿವಂತ, ಮೋಸ ಮಾಡುವುದಕ್ಕೆ ಎಷ್ಟು ಬುದ್ಧಿವಂತ ನೋಡಿ. ದುರ್ಯೋಧನಂಥ ಯೋಚನೆ ನಿಮಗೂ ಬರಲ್ಲ, ಯಾಕಂದರೆ ನೀವು ದುರ್ಯೋಧನ ಶಿಷ್ಯರಲ್ಲ, ಅದರಿಂದ ನಿಮಗೂ ಬರಲ್ಲ. ಶಿಷ್ಯರಾದರೆ ಬರುತ್ತದೆ ಆ ಬುದ್ಧಿ. ಮಧ್ಯಸ್ಥ ಸತತಂ ಭೀಷ್ಮ. ನೋಡಿ, ಭೀಷ್ಮ ಎಂದಿಗೂ ಮಧ್ಯಸ್ಥನಾಗಿರುತ್ತಾನೆ, ಯಾರಿಗೆ ಪಕ್ಷಪಾತ ತೋರಲ್ಲ. ಪಕ್ಷಪಾತ ತೋರಿಸಲ್ಲ. ಯಾರಿಗೊಬ್ಬರು ಎಕ್ಸ್ಟ್ರಾ ಹೋದರೆ
ಬೇಡ ಎಂದು ಹೇಳ್ತಾರೆ ಹೊರತು ಜಗಳ ಮಾಡುವವರೆಗೂ ಹೋಗಲ್ಲ. ನೋಡಿ, ಮಧ್ಯಸ್ಥ ಅಂದರೆ ವಿದುರ ಮಾಡ್ತಾನೆ, ತಪ್ಪಿದ್ದರೆ ಬಂದು ಜಗಳನೆ ಮಾಡ್ತಾನೆ, ಯುದ್ಧನೇ ಮಾಡುವಕ್ಕೆ ಹೋಗ್ತಾನೆ. ಭೀಷ್ಮ ತಪ್ಪು ಎಂದು ಹೇಳ್ತಾನೆ, ಸುಮ್ಮನೆ ಇರ್ತಾನೆ, ಬಟ್ ಜಗಳ ಮಾಡುವವರೆಗೂ ಹೋಗಲ್ಲ. ಮಧ್ಯಸ್ಥ ಅಂದರೆ ಮಧ್ಯದಲ್ಲಿರುತ್ತಾನೆ, ಆ ಸೈಡು ಈ ಸೈಡು ತಗೊಳ್ಳಲ್ಲ. ಮಧ್ಯಸ್ಥ ಸತತಂ ಭೀಷ್ಮ. ಇದು ಯಾರು? ಧೃತರಾಷ್ಟ್ರನ ಬಾಯಿನಿಂದಲೇ ಭೀಷ್ಮ ದ್ರೋಣಾಚಾರ್ಯರ ಸದ್ಗುಣಗಳು, ಪಾಂಡವರ ಸದ್ಗುಣಗಳು, ಅವರವರು ಈರ್ಷದಿಂದ ಮಾತಾಡುವಾಗ ಪಾಂಡವರ ಭೀಷ್ಮಾದಿಗಳ ಸದ್ಗುಣಗಳೇ ಬರುತ್ತಾ ಇವೆ ನೋಡಿ. ಅಂದರೆ ಇಂಡೈರೆಕ್ಟ್ಲಿ ತಮ್ಮದೇ ಕೆಟ್ಟಗುಣ ಬರುತ್ತೆ ಅಲ್ಲವೇ? ಇನ್ನೊಬ್ಬರ ಯಾರನ್ನು ಶತ್ರುಗಳು ಹೇಳ್ತಾ ಇದ್ದಾರೋ ಆ ಶತ್ರುಗಳ ಸದ್ಗುಣಗಳೇ ಹೇಳ್ತಾ ಇದ್ದಾರೆ ನೋಡಿ. ಎಲ್ಲಿಯಾದರೂ ಕೇಳಿದ್ದೀರ ಇಂಥ ಮಹಾಭಾರತ? ವ್ಯಾಸನ ಬರವಣಿಗೆ ನೋಡು. ವ್ಯಾಸ ಅಂದರೆ ಸಾಮಾನ್ಯನಲ್ಲ. ವ್ಯಾಸನ ಹಾಗೆ ಕಾದಂಬರಿ ಯಾರಿಗೂ ಬರೆಯೋಕ್ಕಾಗಲ್ಲ. ಇಷ್ಟು ವರ್ಷದಿಂದ ಇನ್ನೊಬ್ಬರು ಕಾದಂಬರಿ ಮಾಡಿ ಅದೇ ಬೆಸ್ಟ್, ಆ ಮಹಾಭಾರತ ನಥಿಂಗ್ ಎಂದು ಯಾರಾದರೂ ಹೇಳುವರಿದ್ದಾರೆ? ಇಷ್ಟು ವರ್ಷ ಆದರೂ ಮಹಾಭಾರತ ಬೆಸ್ಟ್ ಕಾದಂಬರಿ. ರಾಮಾಯಣ ಮಹಾಭಾರತ 2 ಬೆಸ್ಟ್ ಕಾದಂಬರಿಗಳು. ಇಂಥದ್ದು ಆ ಕ್ಯಾರೆಕ್ಟರ್ ನೋಡು, ಆ ಪಾತ್ರ ನೋಡು, ಅವರ ಗುಣಗಳೇ ನೋಡು, ಅವರ ಮಾತುಗಳೇ ನೋಡು, ಡೈಲಾಗ್ಸ್ ನೋಡು, ಯಾರಿಂದ ಆಗಲ್ಲ ಇಷ್ಟು ಹೇಳಿಸುವುದು. ಜನರು ಪೂರ್ತಿ ಓದಲ್ಲ. ಸಂಸ್ಕೃತ ಏನೋ ಮಕ್ಕಳ ರಾಮಾಯಣ ಮಕ್ಕಳ ಭಾರತ ಓದಬೇಕು, ಪೂರ್ತಿ ಓದಪ್ಪ, ಗೊತ್ತಾಗ್ತದೆ ಇದರ ಕಾದಂಬರಿ, ಈ ಮಹನೀಯತ, ವೇದವ್ಯಾಸರು, ವಾಲ್ಮೀಕಿದು ಎಷ್ಟು ಚೆನ್ನಾಗಿದೆ ಗೊತ್ತಾಗ್ತದೆ. ಏನೋ ಕನ್ನಡಕ್ಕೆ ಬಂದಿದೋ ಅಲ್ಲವೋ, ನೇರಾಗಿ ಸಂಸ್ಕೃತನೇ ಓದಿದ್ದರೆ ಇದೆಲ್ಲ ಗೊತ್ತಾಗ್ತದೆ. ಸಂಸ್ಕೃತ ಕಾದಂಬರಿ. ಜನರು ಅಂದ್ಕೊಳ್ತಾರೆ ಸಂಸ್ಕೃತದಲ್ಲಿ ಏನೇನು, ಸಂಸ್ಕೃತದಲ್ಲಿ ಕಾದಂಬರಿಗಳೇ ಇವೆ ನೋಡಿ. ರಾಮಾಯಣ ಮಹಾಭಾರತ ಕಾದಂಬರಿಗಳೇ. ಅಂದರೆ ಕಾದಂಬರಿ ಅಂದರೆ ಪೂರ್ತಿ ಕಲ್ಪಿತ ಅಲ್ಲ, ಚಾರಿತ್ರಿಕ. ಅಂದರೆ ಕಥೆ ನಿಜ, ಅದನ್ನು ಹೇಳುವ ಬಗೆ ಕಾದಂಬರಿ. ಕಥೆ ಮಾತ್ರ ನಿಜ. ರಾಮಾಯಣ, ಪಾಂಡವರು ಅದೆಲ್ಲ ಇದ್ದರು, ದುರ್ಯೋಧನಾದಿಗಳು ಅವರು ನಿಜವಾಗಿದ್ದರು. ಈ ಪಾಂಡವರಿಗೆ ನಡೆದಿರುವ ಈ ಯುದ್ಧ, ಅನ್ಯಾಯ ಇದೆಲ್ಲ ನಿಜ. ಸೀತಾಪಹರಣ, ಅವರಿಗೆ ಕಾಡಿಗೆ ಹೋಗುವುದು, ಆ ಘಟನೆಗಳು ನಿಜ. ಸ್ವಲ್ಪ ಹೇಳುವ ಬಗೆಯಲ್ಲಿ ಸ್ವಲ್ಪ ವರ್ಣನ, ಮಧ್ಯದಲ್ಲಿ ಮರ ಗಿಡಗಳು ವರ್ಣನ, ಬೆಟ್ಟ, ಅದೇನೋ ಸುಂದರವಾಗಿ ಪಕ್ಷಿಗಳು, ಈಗ ನೀರು ಹೇಗಿರುತ್ತದೆ, ಅವರು ಹೇಗೆ ನಡ್ಕೊಂಡು ಹೋಗ್ತಾರೆ, ಜನರು ಈ ಮನಸ್ಸಿನಲ್ಲಿ ಏನೇನು ತಿಳ್ಕೊಂಡರು, ಇದು ಸ್ವಲ್ಪ ಕಾದಂಬರಿ ಅಂದರೆ ಆ ಪಾತ್ರಕ್ಕೆ ಉಚಿತವಾದದ್ದೇ ಸ್ವಲ್ಪ ಕಲ್ಪನೆ ಮಾಡಿದ್ದಾರೆ. ಬಟ್ ಮುಖ್ಯ ಘಟನೆಗಳೆಲ್ಲ ನಡೆದಿದ್ದೆಲ್ಲ ಸತ್ಯ. ಸ್ವಲ್ಪ ಹೇಳುವ ಬಗೆಯಲ್ಲಿ ಒಂಚೂರು ಮಸಾಲ ಸೇರಿಸಿ ನಾನು ಮಧ್ಯೆ ಹೇಳ್ತೀನಿ ನೋಡಿ, ಹಾಗೆ ಅಷ್ಟೇ ಹೊರತು ಮಿಕ್ಕದೆಲ್ಲ ನಿಜವೇ. ಸೊ ಮಧ್ಯಸ್ಥ ಸತತಂ ಭೀಷ್ಮೋ. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ದುರ್ಯೋಧನ ಹೇಳ್ತಾ ಇದ್ದಾನೆ, ಭೀಷ್ಮ ಎಂದಿಗೂ ಮಧ್ಯಸ್ಥನಾಗಿರುತ್ತಾನೆ. ಅಂದರೆ ಭೀಷ್ಮ ಧರ್ಮಾತ್ಮನಾಗಿದ್ದರು, ನಾವು ಹೇಳಿದ್ದರೆ ತಪ್ಪು ಎಂದು ಹೇಳ್ತಾನೆ, ಆದರೆ ನಮ್ಮನ್ನು ಹಿಂಸೆ ಮಾಡುವವರೆಗೂ ಹೋಗಲ್ಲ. ತಪ್ಪು ನೀವು ಮಾಡಿದ್ದು ತಪ್ಪು ಹೇಳ್ತಾನೆ, ಸ್ವಲ್ಪ ತಪ್ಪಾದರೂ ಸುಮ್ಮನೆ ಸಹಿಸ್ಕೊಳ್ತಾನೆ ಹೊರತು. ಏಕೆ? ನಾವು ಅಂದರೆ ಪ್ರೀತಿ ಅವರಿಗೆ. ಅಯ್ಯೋ ನಮ್ಮ ಮಕ್ಕಳೇ, ಪಾಂಡವರ ಮೇಲೆ ಹೇಗೆ ಪ್ರೀತಿ ಇದೆಯೋ ನಮಗೂ ಪ್ರೀತಿ ಇದೆ. ಒಂದು ಸಲ ಬೈಯುತ್ತಾರೆ, ಬಿಡುತ್ತಾರೆ. ಏಕೆ? ನಮ್ಮ ಮಕ್ಕಳೇ. ತನ್ನ ಮಕ್ಕಳೇ ಇಬ್ಬರಿದ್ದರೆ, ಒಬ್ಬನು ಕೆಟ್ಟವನು ಇನ್ನೊಬ್ಬರಿಗೆ ಹೊಡೆದರೆ ಇವನಿಗೆ ಬಂದು ಬೈಯುತ್ತಾನೆ, ಏನೋ ಸ್ವಲ್ಪ ಹೊಡೆಯುತ್ತಾನೆ ಹೊರತು ಸೂರು ನಾಶನ ಮಾಡಲ್ಲವಲ್ಲ. ಏಕೆ? ಇವನು ನಮ್ಮ ಮಗನೇ, ಎಲ್ಲಿ ಮಾಡ್ತೀನಿ? ಹಾಗೆ ನನ್ನನ್ನು ತನ್ನ ಮಗ ಎಂದೇ, ತನ್ನ ಮೊಮ್ಮಗ ಎಂದೇ ನೋಡ್ತಾನೆ. ಮೊಮ್ಮಗ ಆಗ್ತಾರ ಧೃತರಾಷ್ಟ್ರ? ಹೌದು. ಏಕೆಂದರೆ ವಿಚಿತ್ರವೀರ್ಯನಿಗೆ ಅಣ್ಣ ಅಲ್ಲವೇ? ಅಂದರೆ ವಿಚಿತ್ರವೀರ್ಯ ಅಣ್ಣ ಅಂದರೆ ಧೃತರಾಷ್ಟ್ರನೇ ಮಗ ಆಗ್ತಾನೆ, ಇವರು ಮೊಮ್ಮಗ ಆಗ್ತಾನೆ ಭೀಷ್ಮನಿಗೆ ಅಲ್ಲವೇ? ತನ್ನ ತಮ್ಮನ ಮೊಮ್ಮಗ, ವಿಚಿತ್ರವೀರ್ಯನ ಮೊಮ್ಮಗ ಅಂತ ತನಗೆ ಮೊಮ್ಮಗನೇ ಆಗ್ತಾನೆ. ಆದ್ದರಿಂದ ನಾವಂದರೆ ಸಮಾನ ಪ್ರೀತಿ. ಮಕ್ಕಳು ಅಂದರೆ ಏಕೆಂದರೆ ಚಿಕ್ಕ ಮಕ್ಕಳಿಂದ ಇಲ್ಲೇ ತನ್ನ ಎದುರಾಗೆ ಬೆಳೆದಿದ್ದಾರೆ, ಅಲ್ಲೇ ಹುಟ್ಟಿದ್ದಾರೆ, ತನ್ನ ಎದುರಾಗೆ ಬೆಳೆದಿದ್ದಾರೆ. ಅವರ ಮೇಲೆ ಅಷ್ಟು ಕೋಪ ದ್ವೇಷ ಇಟ್ಕೊಳ್ತಾನೆ. ಕೆಟ್ಟವನಿದ್ದಾನೆ, ಸ್ವಲ್ಪ ಬೈಯುತ್ತಾನೆ, ಆಯಿತು ಬೇಡ ಬಿಡ್ತಾನೆ, ಬಿಡ್ತಾನೆ ಅಷ್ಟೇ ಹೊರತು ಹೊಡೆಯುವುದಕ್ಕೆ, ಹಿಂಸೆ ಮಾಡುವವರೆಗೂ ಹೋಗಲ್ಲ. ಸೊ ಭೀಷ್ಮ ಮಧ್ಯಸ್ಥ ಸತತಂ ಭೀಷ್ಮೋ. ಈಗ ದ್ರೋಣಾಚಾರ್ಯವಾಗಿ ಚಿಂತೆ ಮಾಡಬೇಡಿ. ನಾಲ್ಕು ಜನರು ಹೇಳಿದಾರಲ್ಲ, ಭೀಷ್ಮ, ದ್ರೋಣ, ವಿದುರ, ಕೃಪಾಚಾರ್ಯ. 4 ಜನರ ಕುರಿತು ಚಿಂತೆ ಮಾಡಬೇಡಪ್ಪ, ಎಲ್ಲ ನನಗೆ ದೊಡ್ಡ ಪ್ಲ್ಯಾನ್ ಇದೆ. ಭೀಷ್ಮ ಮಧ್ಯಸ್ಥ, ಯಾವ ಸೈಡ್ ತೊಗೊಂಡು ಜಗಳ ಮಾಡುವವರೆಗೂ ಹೋಗಲ್ಲ. ಈಗ ದ್ರೋಣಾಚಾರ್ಯನು ನಮ್ಮ ಕಡೆಗೆ. ಏಕೆ? ದ್ರೋಣಾಚಾರ್ಯನ ಮಗ ನನ್ನ ಸೈಡ್ ಇದ್ದಾನೆ, ನನ್ನ ಫ್ರೆಂಡು. ಅವನಿಗೆಲ್ಲ ಕೆಟ್ಟ ಬುದ್ಧಿ ಬಾಲ್ಯದಿಂದ ನಾನೇ ಹೇಳಿಕೊಟ್ಟೆ. ಅದರಿಂದ ಅವ್ರು ನನ್ನ ಫ್ರೆಂಡು. ಅವರಿಗೆ ಹಣ ಕೊಟ್ಟೆ, ಏನೇನು ಕೊಟ್ಟೆ, ಅವರಿಗೆ ತುಂಬ ಲಂಚ ಕೊಟ್ಟೆ. ಅದರಿಂದ ದ್ರೋಣಾಚಾರ್ಯರಿಗೆ ಪಾಪ ತನ್ನ ಮಗ ಮೇಲೆ ಮಹಾಪ್ರೇಮ. ಆ ಮಗನಿಗೋಸ್ಕರನೇ ಇಷ್ಟು ದೃಪದನ ಜೊತೆಗೆ ಶತ್ರುತ್ವ ಮಾಡಿಕೊಂಡ. ಮಗನಿಗೋಸ್ಕರನೇ ಹುಡುಕುತ್ತಾ ನಮ್ಮ ಹತ್ತಿರ ಬಂದ. ಏಕೆ? ತನ್ನ ಮಗನಿಗೆ ಹಾಲಿಲ್ಲ, ಊಟ ಇಲ್ಲ. ಆ ಮಗನಿಗೆ ಏನಾದರೂ ಒಳ್ಳೆಯ ವಸ್ತ್ರ, ಮನೆ, ಅವ್ರಿಗೇನು ಸ್ವಲ್ಪ ಲಕ್ಸರಿ ಹೆಚ್ಚು.
ಯಾರಿಗೆ? ಅಶ್ವತ್ಥಾಮನಿಗೆ ಹೆಚ್ಚು ಖರ್ಚು ಏನು? ಒಳ್ಳೆಯ ಬಟ್ಟೆ ಉಟ್ಕೊಳ್ಳಬೇಕು, ಕುರ್ಚಿ ಮೇಲೇ ಕೂತ್ಕೊಂಡು ತಿನ್ನಬೇಕು, ಆಭರಣಗಳು ಉಟ್ಕೊಳ್ಳಬೇಕು, ಏನು ಅವರಿಗೆ ಅದೇ ತಟ್ಟ, ಒಳ್ಳೆಯ ತಟ್ಟದಲ್ಲಿ ತಿನ್ನಬೇಕು. ಎಲೆಯಲ್ಲಿ ತಿನ್ನುವಕ್ಕಿಂತ ತಟ್ಟೆಯಲ್ಲಿ ತಿಂದರೆ ಅವ್ರಿಗೇನೋ ಸ್ಪೆಷಲ್. ಇಂಥದ್ದು ಮೋಹ ಹೆಚ್ಚಿದೆ ಹಣ ಮೇಲೆ. ಅದು ನೋಡಿಕೊಂಡೆ, ಆ ಹಣ ನಾನು ಕೊಟ್ಟೆ. ಅಶ್ವತ್ಥಾಮ ನನ್ನ ಫ್ರೆಂಡ್. ಈಗ ಅಯ್ಯೋ, ಅಶ್ವತ್ಥಾಮ ಹೋಗಿ ತನ್ನ ಅಪ್ಪಕ್ಕೆ ಹೇಳ್ತಾನೆ, ದುರ್ಯೋಧನ ಒಳ್ಳೆಯವನಪ್ಪ, ನನಗೆಲ್ಲ ಚೆನ್ನಾಗಿ ನೋಡ್ಕೊಳ್ತಾನೆ ಅಂದರೆ. ದ್ರೋಣಾಚಾರ್ಯನಿಗೆ ತುಂಬ ಸಂತೋಷವಾಯಿತು. ಅಯ್ಯೋ, ಇಷ್ಟು ದಿವಸಕ್ಕೆ ನನ್ನ ಮಗನಿಗೆ ನಾನು ಒಳ್ಳೆಯ ಊಟ, ಒಳ್ಳೆಯ ವಸ್ತ್ರ, ಒಳ್ಳೆಯ ಆಭರಣ, ಒಳ್ಳೆಯ ವಾಹನಗಳು, ರಥ ಎಲ್ಲ ಕೊಡ್ತಾ ಇದ್ದೀನಿ ನಾನು. ಅದರಿಂದ ನಾನು ದುರ್ಯೋಧನ ಹತ್ತಿರನೇ ಇರ್ತೀನಿ, ದುರ್ಯೋಧನ ಪರವಾಗೇ ಇರ್ತೀನಿ ಅಲ್ಲ. ಅದರಿಂದ ದ್ರೋಣಾಚಾರ್ಯರು ಧರ್ಮ ಹೇಳಬಹುದು, ಮತ್ತೆ ಬಿಟ್ಟು ಹೋಗಲ್ಲ. ಕೋಪ ಬಂದರೆ ಬಿಟ್ಟು ಹೋಗಲ್ಲ. ಏಕೆ? ತನ್ನ ಮಗನನ್ನು ಬಿಟ್ಟು ಹೋಗಲ್ಲ. ಮಗ ಎಲ್ಲಿದ್ದರೆ ತಾನು ಅಲ್ಲೇ ಇರ್ತಾನೆ. ಅದರಿಂದ ದ್ರೋಣಾಚಾರ್ಯರ ಬೀಗ ಎಲ್ಲಿದೆ? ನನ್ನ ಕೈಯಲ್ಲಿದೆ. ದ್ರೋಣಾಚಾರ್ಯನ ಬೀಗ ಅಶ್ವತ್ಥಾಮ ಕೈಯಲ್ಲಿ, ಅಶ್ವತ್ಥಾಮ ಬೀಗ ನನ್ನ ಕೈಯಲ್ಲಿ. ಚೆನ್ನಾಗಿದೆ. ಆದ್ದರಿಂದ ದ್ರೋಣಾಚಾರ್ಯರಿಗೆ ಧರ್ಮ ಗೊತ್ತು, ಬಟ್ ಏನು ಲಾಭ? ನನ್ನ ಮಾತೇ ಕೇಳ್ತಾನೆ ಅಲ್ಲವೇ? ಏನಾದರೂ ದ್ರೋಣಾಚಾರ್ಯರು ಹೇಳಿದ್ದರೆ ಏನು ಹೇಳಲ್ಲ, ಸುಮ್ಮನೆ ಇರ್ತೀನಿ ನಾನು. ಹೀಗೆ ಸೀರಿಯಸ್ ಆಗಿರ್ತೀನಿ. ಅವ್ರು ಹೋದ ನಂತರ ಅಶ್ವತ್ಥಾಮನ ಕೇಳ್ತೀನಿ, ಏನಪ್ಪ ಹೀಗೆ ಹೇಳ್ತಾ ಇದ್ದ ನೋಡು, ನಾನು ಹೀಗೆ ಮಾಡ್ತಾ ಇದ್ದೀನಿ, ನೀವು ಒಪ್ಕೊಳ್ತಾರೆ? ಅವ್ರು ಹೇಳ್ತಾನೆ, ಹೌದು ನೀವು ಹೇಳಿದ್ದೆ ಒಪ್ಕೊಳ್ತೀನಿ, ನಾನು ಅಪ್ಪಕ್ಕೆ ಹೇಳಿಬಿಡ್ತೀನಿ ಅಷ್ಟೇ, ಸಾಕು. ಮನೆ ಕೂತ್ಕೊಳ್ತಾನೆ. ನಾಳೆ ದಿವಸದ ದ್ರೋಣಾಚಾರ್ಯ ಸುಮ್ಮನೆ ಕೂತಿರ್ತಾನೆ, ಏನು ಹೇಳಲ್ಲ. ಏಕೆ? ನನ್ನ ಮಗ ಅಷ್ಟೇ. ಆದ್ದರಿಂದ ಅಪ್ಪ ನೀವೇನು ಚಿಂತೆ ಮಾಡಬೇಡ, ಎಲ್ಲ ಪ್ಲ್ಯಾನ್ ನಾನು ಮಾಡಿಟ್ಟೆ. ಮಧ್ಯಸ್ಥ ಸತತಂ ಭೀಷ್ಮ ದ್ರೋಣಪುತ್ರ ಮಯಿ ಸ್ಥಿತ. ದ್ರೋಣಪುತ್ರ ನನ್ನ ಕಡೆ ಹೇಳ್ತಾರೆ, ನನ್ನ ಸೈಡು, ನನ್ನ ಕಡೆ ಇದ್ದಾನೆ. ಯತಃಪುತ್ರಸ್ತತೋ ದ್ರೋಣ. ಇನ್ನೊಂದೇನು? ಅಶ್ವತ್ಥಾಮ ನನ್ನ ಕಡೆ ಇದ್ದರೆ ಎಲ್ಲಿ ಮಗ ಇರುತ್ತಾನೋ ದ್ರೋಣ ಅಲ್ಲಿರುತ್ತಾನೆ. ಯತಃಪುತ್ರಸ್ತತೋ ದ್ರೋಣ. ಎಲ್ಲಿ ಪುತ್ರನೋ ಅಲ್ಲಿ ದ್ರೋಣ. ಏಕೆ? ಅವನಿಗೆ ಅಪ್ಪ, ಇಲ್ಲಿ ದುರ್ಯೋಧನ ಹೇಳ್ತಾ ಇಲ್ಲ, ನಾನು ಸೇರಿಸ್ತಾ ಇದ್ದೀನಿ. ಅಪ್ಪ, ನಿನಗೆ ನನ್ನ ಮೇಲೆ ಎಷ್ಟು ಮೋಹ ಇದೆಯೋ ದ್ರೋಣಾಚಾರ್ಯರಿಗೆ ತನ್ನ ಮಗ ಮೇಲೆ ಅಷ್ಟೇ ಇದೆ. ನೀವಿಬ್ಬರು ಸಮಾನವೇ. ನಾನು ಇಬ್ಬರು ಫ್ರೆಂಡ್ಸ್ ಆಗಿ ನಿಮ್ಮಿಬ್ಬರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀವಿ. ಅವರು ಹೇಳಲಿಲ್ಲ, ನಾನು ಹೇಳಿಸ್ತಾ ಇದ್ದೆ. ನಾನು ಸುಮ್ಮನೆ ಹೇಳ್ತಾಯಿದ್ದೆ, ಅಪ್ಪ ಅವರ ಅಪ್ಪನನ್ನು ನನ್ನ ಅಪ್ಪನನ್ನು ನಿನ್ನನ್ನು ನೀವಿಬ್ಬರನ್ನು ಫೂಲ್ ಮಾಡಿ ಆಟ ಆಡಿಸ್ತಾ ಇದ್ದೀವಿ ಅಪ್ಪ. ನೀವು ಮುಗ್ಧರು, ನಿಮಗೇನು ಗೊತ್ತಿಲ್ಲ, ನಮ್ಮ ಮೇಲೆ ಮೋಹ ಇದೆ. ಆ ಮೋಹವನ್ನೇ ನಾವು ಬಳಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತೀವಿ. ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್. ಏಕೆ? ಬ್ಲ್ಯಾಕ್ ಮೇಲ್ ಫ್ರೆಂಡ್ಸ್. ಅಪ್ಪನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅವನು ಮಾಡ್ತಾನೆ, ನಾನು ಮಾಡ್ತೀನಿ. ದಟ್ಸ್ ಆಲ್. ನಾವಿಬ್ಬರು ಮಾಡ್ತೀವಿ. ಇಲ್ಲಿ ಹೇಳಲಿಲ್ಲ ನಾನು, ಮರ ಅದೇ ಅರ್ಥ ಅಲ್ಲವೇ ಮರಿ ಇನ್ನೇನು? ಯತಃಪುತ್ರಸ್ತತೋ ದ್ರೋಣ ಭವಿತಾ ನಾತ್ರ ಸಂಶಯ. ಎಲ್ಲಿ ತನ್ನ ಮಗ ಇರುತ್ತಾನೋ ದ್ರೋಣಾಚಾರ್ಯ ಅಲ್ಲೇ ಇರುತ್ತಾನೆ. ಈಗ ನೋಡಿ, ಈಗ ಕೃಪಾಚಾರ್ಯ ಹೇಳಿದ್ದಿರಲ್ಲ, ಕೃಪಾಚಾರ್ಯ ಕೃಪಶ್ಚಾರದ್ವತಶ್ಚೈವ ಯತಯೇತೆ ತ್ರಯಸ್ತತಃ. ಕೃಪಾಚಾರ್ಯನ ತಂಗೆ ದ್ರೋಣಾಚಾರ್ಯನ ಪತ್ನಿ. ಆದ್ದರಿಂದ ತನ್ನ ತಂಗಿ ಅಂದರೆ ಅವನಿಗೆ ಭಾವ ಆಗ್ತಾನೆ. ತನ್ನ ತಂಗಿ, ತನ್ನ ಭಾವ, ತನ್ನ ತಂಗಿಗೆ ಮಗ ಅಂದರೆ ಏನಾಗ್ತಾನೆ? ಸೋದರ ಅಳಿಯ ಅಶ್ವತ್ಥಾಮ ಅಲ್ಲವೇ? ತನ್ನ ಸೋದರ ಅಳಿಯ, ತನ್ನ ಭಾವ, ತನ್ನ ತಂಗಿ ಮುಬ್ಬರು ಎಲ್ಲಿರುತ್ತಾರೋ ಕೃಪಾಚಾರ್ಯ ಅಲ್ಲೇ ಇರುತ್ತಾನೆ. ದುರ್ಯೋಧನ ಲೆಕ್ಕಗಳು ಎಷ್ಟು ಕರೆಕ್ಟಾಗಿರುತ್ತವೆ ನೋಡಿ. ಮಾರೀಚನ ಲೆಕ್ಕೆ ಕರೆಕ್ಟಾಗಿರುತ್ತದಲ್ಲ. ಜಿಂಕೆ ಹಾಕ್ಕೊಂಡು ಹೋಗ್ತೀನಿ, ಮೊದಲು ರಾಮನನ್ನು ಎಳೆಯುತ್ತೇನೆ, ನಂತರ ಲಕ್ಷ್ಮಣನನ್ನು ಎಳೆಯುತ್ತೇನೆ, ಸೀತನೇ ಬೈದು ಕಳಿಸ್ತಾಳೆ, ಇಬ್ಬರನ್ನೇ ಎಳೆಯುತ್ತೇನೆ, ಸೀತಾ ಒಬ್ಬಳಾಗಿ ಬೀಳ್ತಾಳೆ, ನೀವು ಬಂದು ಮಾಡು. ಕರೆಕ್ಟು. ದುರ್ಯೋಧನ ಹಾಗೆ ಇವರಿಗೆ ಪ್ಲ್ಯಾನ್ ಕರೆಕ್ಟಾಗಿದೆ. ಇವರಷ್ಟು ಬುದ್ಧಿ ರಾಮ ಲಕ್ಷ್ಮಣರು ಯೋಚನೆ ಮಾಡಲಿಲ್ಲ. ಇಷ್ಟು ಮಾಡ್ತಾರಾ ಅಂದ್ಕೊಂಡರು. ಅವ್ರಿಗೇನು ಬುದ್ಧಿದೆ ಅಂದ್ಕೊಂಡರು. ಅಮ್ಮ ಇದರಲ್ಲಿ ಇಷ್ಟು ಪ್ಲ್ಯಾನ್ ಇದೆ ಅವರು ಊಹಿಸ್ಕೊಂಡಿಲ್ಲ. ಗೊತ್ತಿದ್ದರೆ ತಾವು ಚಾಲಾಕಿರುತ್ತಿದ್ದರು. ಆದರೆ ಅತ್ಯಂತ ಸಜ್ಜನರಿಗೆ ಇನ್ನೊಬ್ಬರ ಕೆಟ್ಟತನ ಗೊತ್ತಾಗಲ್ಲ. ಅತ್ಯಂತ ಸಜ್ಜನರು ಇನ್ನೊಬ್ಬರ ಕೆಟ್ಟತನ ಇಷ್ಟು ಮಾಡ್ತಾರಾ ಅಂದ್ಕೊಳ್ತಾರೆ. ಏಕೆ? ಇವರು ಮಾಡಲ್ಲವಲ್ಲ, ಇಷ್ಟು ಮೋಸ ಮಾಡ್ತಾರಾ, ಇಷ್ಟು ಸುಳ್ಳು ಹೇಳ್ತಾರಾ ಅಂದ್ಕೊಳ್ತಾರೆ. ಸಜ್ಜನರಿಗೆ ಕೆಟ್ಟವರ ಕೆಟ್ಟತನ ಗೊತ್ತೇ ಆಗಲ್ಲ, ಅವ್ರಿಗೆ ಅರ್ಥವೇ ಆಗಲ್ಲ. ಪಾಪ ಅವರು ಆಗಬಹುದು, ನಿಜ ಆಗಬಹುದು. ಅವರು ಸುಳ್ಳು ಹೇಳಿದ್ದರೆ ಸುಳ್ಳು ಅಲ್ಲ, ನಿಜ ಆಗಬಹುದು, ಪಾಪ ಕಷ್ಟ ಇದೋ ಏನೋ, ಸುಮ್ಮನೆ ಸುಳ್ಳು ಹೇಳ್ತಾರೆ, ನಂಬಿಬಿಡ್ತಾರೆ. ನಂಬಿಬಿಟ್ಟು ಹಣ ಕೊಡ್ತಾನೆ, ಹಣ ತೊಗೊಂಡುಬಿಟ್ಟು ನಿಮ್ಮ ಮೇಲೇ ಬಡಿಸ್ತಾರೆ. ಹಾಗಿರುತ್ತೆ. ಸಜ್ಜನರಿಗೆ ದುರ್ಜನರ ಕೆಟ್ಟತನ ಗೊತ್ತೇ ಆಗಲ್ಲ. ಸೊ ರಾಮಚಂದ್ರ ಲಕ್ಷ್ಮಣರು ಎಷ್ಟು ಚತುರನಾಗಿದ್ದರು ಪಾಪ ಸಜ್ಜನರು, ಪರೋಪಕಾರ ಪರಾಯಣರು. ಇನ್ನೊಬ್ಬರ ಕೆಟ್ಟತನ ಅಷ್ಟು ಸಂದೇಹ ಮಾಡೋಕ್ಕಾಗಲ್ಲ. ಅದರಿಂದ ಸಿಕ್ಕಾಕ್ಕೊಂಡರು. ಜನರು ಹೇಳ್ತಾರೋ ರಾಮನು ಮೋಹದಿಂದ
ಮೋಹದಿಂದ ಅಲ್ಲ, ದುರ್ಜನರ ಅತಿಯಾಗಿ ನಂಬುವುದರಿಂದ ಮೋಸ ಹೋದರು. ಅದು ನೋಡಿ, ಗೊತ್ತಾಯ್ತಾ? ದುರ್ಜನರನ್ನು ಇಷ್ಟು ಕೆಟ್ಟವರಿರುತ್ತಾರೆ, ಇಷ್ಟು ಮೋಸ ಮಾಡ್ತಾರೆ ಎಂದು ನಂಬಕ್ಕಾಗಲಿಲ್ಲ. ಏಕೆಂದರೆ ಇವರಷ್ಟು ಕೆಟ್ಟವರಲ್ಲ, ಇಷ್ಟು ಮೋಸ ಮಾಡಲಿಲ್ಲ ಲೈಫ್ನಲ್ಲಿ. ಯಾರು ಇನ್ನೊಬ್ಬರಿಗೆ ಮೋಸ ಮಾಡೋಕ್ಕಾಗಲ್ಲವೋ, ಮೋಸ ಮಾಡಲ್ಲವೋ, ಇನ್ನೊಬ್ಬರ ಮೋಸ ಗೊತ್ತಾಗಲ್ಲ. ಯಾರು ಏನು ಹೇಳಿದರೂ ಸತ್ಯನೇ ಅಂದ್ಕೊಳ್ತಾನೆ. ಸತ್ಯನೇ ಅಂದ್ಕೊಂಡರೆ ನಾನು ಒಂದೆರಡು ಕಡೆ ಎಷ್ಟೋ ಕಡೆ ಹಾಗೆ ಆಗ್ತದೆ. ಹೇಳಿಬಿಟ್ರೆ, ಓ ಸ್ವಾಮೀಜಿ ಅವ್ರು ನಂಬಬೇಡ, ಅವರೆಲ್ಲ ಮೋಸಗಾರರು ಹಾಗೆ ಇರ್ತಾರೆ. ಅಲ್ಲಪ್ಪ, ಅವ್ರಿಗೇನೋ ತೊಂದರೆ ಇದೆ, ಅವ್ರು ಸುಮ್ಮನೆ ಹಾಗೆ ನಟಿಸ್ತಾನೆ, ಅದೆಲ್ಲ ನಿಜ ಅಲ್ಲ. ಅವರು ನಿಜವಾಗಿ ತೊಂದರೆ ಇದೆಪ್ಪ, ಹಾಗೆ ನಟಿಸ್ತಾರೆ, ಸ್ವಾಮೀಜಿ ನಂಬಬಾರದು ಅಂದ್ಕೊಂಡೆ. ಮರಿ ಹಾಗೆ ಹೀಗೆ ಹೇಳ್ತಾರೆ ಏನು ಅಂತ. ಏಕೆಂದರೆ ಅಷ್ಟು ಮೋಸ ಮಾಡ್ತಾರಾ ನಿಮಗೆ ಗೊತ್ತೇ ಆಗಲ್ಲ, ಅವ್ರು ಮಾಡ್ತಾರೆ. ರಾಮಚಂದ್ರ ಲಕ್ಷ್ಮಣರದು ಅತ್ಯಂತ ಸಜ್ಜನರು, ಇನ್ನೊಬ್ಬರು ಮೋಸ ಮಾಡ್ತಾರೆ ಎಂದು ಊಹಿಸ್ಕೊಳ್ಳಕ್ಕೆ ಅಷ್ಟೇ ಅಲ್ಲದೆ ಇವರೇನು ಹೇಳ್ತಾರೆ ಗೊತ್ತಾ? ಏನು ಜಿಂಕೆಯನ್ನು ನೋಡಿ ಮೋಹಗೊಂಡರು, ಆಕರ್ಷಿತವಾದರು. ಅದರಿಂದ ಹೋಗಿಬಿಟ್ಟು ರಾಮಚಂದ್ರನಾಗೆ ಜಿಂಕವನ್ನು ಮೋಹಗೊಂಡ, ಆಕರ್ಷಿತನಾದ. ಈಗ ಅದರಿಂದ ರಾಮಚಂದ್ರನಿಗೆ ನಮಗೇನು ವ್ಯತ್ಯಾಸ? ನಮಗಿಂತ ಕಟ್ಟರು. ಜಿಂಕೆ ನೋಡಿ ಮೋಸ ಹೋಗುವುದಲ್ಲ, ದುರ್ಜನರ ದುರ್ಜನತೆ ಇಷ್ಟು ಕೆಟ್ಟದಿರುತ್ತದೆ ನಂಬಿಕೆ ಆಗಲಿಲ್ಲ. ಅದು ಯಾಕಂದರೆ ಇಷ್ಟು ಕೆಟ್ಟವರು ಇರ್ತಾರಾ ಅನಿಸುತ್ತದೆ. ಏಕೆ ಆ 10 ಕಷ್ಟ ನಮಗೆ ಜುಗುಪ್ಸಾಗ್ತದೆ. ಚೀಚೆ ಇಷ್ಟು ಕೆಟ್ಟವರಾಗ್ತೀವ ಎಂದು ನಾವು ಮಾಡಲ್ಲ, ಅವ್ರು ಮಾಡ್ತಾರೆ. ಮಾಡಿದ್ದಾಗ ನಾವು ನಂಬಲ್ಲ, ಇಷ್ಟು ಕೆಟ್ಟದಾಗ್ತಾರೆ, ಮಾಡಲ್ಲ ಅನಿಸುತ್ತೆ. ಅವ್ರು ಮಾಡೇ ಬಿಡ್ತಾರೆ. ನಂತರ ಆಶ್ಚರ್ಯವಾಗ್ತದೆ, ಅಯ್ಯೋ ಹೀಗೆ ಮಾಡ್ತಾರೆ. ಅಯ್ಯೋ ನಮಗೆ ನಂಬಕ್ಕೆ ಆಗಲ್ಲ, ಮಾಡ್ತಾರೆ. ಅತ್ಯಂತ ನೀಚ ಕೆಲಸ ಮಾಡ್ತಾರೆ. ಅದೇ ಇಲ್ಲಿ ಆಗೋದು. ಆದ್ದರಿಂದ ಕೃಪಶ್ಚಾರದ್ವತಶ್ಚೈವ ಯತಯೇತೆ ತ್ರಯಸ್ತತಃ ಇಕ ದ್ರೋಣಂ ಚ ಭಾಗಿನೇಯಂಚ ನ ಸತ್ಯಕ್ಷತಿ ಕರ್ಹಿಚಿತು. ದ್ರೋಣನನ್ನು, ಭಾಗಿನೇಯ ಅಂದರೆ ಭಗಿನಿ ಅಂದರೆ ಗೊತ್ತಾ? ತಂಗಿ ಮಗ, ಭಾಗಿನೇಯ ಸೋದರ ಅಳಿಯ ಎಂದು ಹೇಳ್ತಾರೆ ಅಲ್ಲವೇ? ಸೋದರ ಅಳಿಯನೇ ಹೇಳ್ತಾರೆ ಕನ್ನಡದಲ್ಲಿ. ಭಾಗಿನೇಯ ಅಂದರೆ ಸೋದರ ಅಳಿಯ ಅಷ್ಟೇ. ಇವನು ಭಾಗಿನೇಯ, ತನ್ನ ಭಾಗಿನೇಯನನ್ನು, ದ್ರೋಣಾಚಾರ್ಯನನ್ನು, ಭಾವನನ್ನು ಬಿಟ್ಟು ಇರಲ್ಲ. ಅದರಿಂದ ಅವರು ಇವರ ಸೈಡ್ಗೆ ಬಂದು ಬಿಡ್ತಾರೆ. ಪ್ಲ್ಯಾನ್ ನೋಡಿ, ಮಾರೀಚನ ಪ್ಲ್ಯಾನ್ ಹಾಗೇ ಮಾಡ್ತಾನೆ ದುರ್ಯೋಧನ ನೋಡಿ. ಪಾಪ ಸಿಕ್ಕಾಕ್ಕೊಳ್ತಾರೆ ಪಾಂಡವರು, ಸಿಕ್ಕಾಕ್ಕೊಳ್ತಾರೆ, ಹೊರಗಿನ ಮನೆಗೆ ಹೋಗ್ತಾರೆ. ಅದರಲ್ಲಿ ಎಷ್ಟೋ ತುಂಬ ಕಷ್ಟಪಡುತ್ತಾ ಎಲ್ಲೆಲ್ಲೋ ಹೋಗಿ ಏನೇನೋ ಹೋಗಿ ಮತ್ತೆ ಎಲ್ಲೋ ದ್ರೌಪದಿ ಸ್ವಯಂವರದಲ್ಲಿ ಅದೃಷ್ಟವಶಾತ್ ದ್ರೌಪದಿ ಸಿಕ್ಕಿದಾಗ ಬದುಕಿ ಹೋಗ್ತಾರೆ. ಇಲ್ಲದಿದ್ದರೆ ದುರ್ಯೋಧನ ಪ್ಲ್ಯಾನ್ಗೆ ಸಿಕ್ಕಾಕ್ಕೊಂಡ್ರೆ. ದುರ್ಯೋಧನ ಮಹಾಚತುರ. ಸೊ ದ್ರೋಣಂ ಚ ಭಾಗಿನೇಯಂ ಚ ನ ಸತ್ಯಕ್ಷತಿ ಕರ್ಹಿಚಿತ್. ಕ್ಷತ್ತ ಈಗ ಒಬ್ಬನೇ ಉಳಿದ, 4ನೆಯನು ಯಾರು? ವಿದುರ ಒಬ್ಬನೇ ವಿದುರ ಏನು ಮಾಡ್ತಾನೆ? ಈ 3 ಜನರು ನಮ್ಮ ಸೈಡ್ ಆಗಿಬಿಟ್ರಲ್ಲ. ಒಬ್ಬ ವಿದುರ ಏನು ಹೇಳ್ತಾರೆ? ಇನ್ನೊಬ್ಬನು, ಅವನು ನಮ್ಮ ಕೆಲಸಗಾರ, ಸಂಬಳ ಕೊಟ್ಟು ಇಟ್ಕೊಂಡಿದ್ದೀನಿ, ನಾವೇನು ನಮ್ಮ ಮನೆನ ಏನು ನಮ್ಮ ವಂಶವ? ಅವನಿಗೆ ಸಂಬಳ ಕೊಟ್ಟು ಇಟ್ಕೊಂಡಿರುವ ಸೇವಕ ಅವನು ಸೇವಕ. ಅವನು ಒಬ್ಬನು ಮಾತಿಗೆ ಪಾಂಡವರು ಏನಂದ್ರೆ ಮೈಕ್ ಇಟ್ಕೊಂಡು ಸುಮ್ಮನೆ ಸುಳ್ಳು ಹಾಗೆ ಹೇಳ್ತಾನೆ. ಅವರು ಹೇಳಿದ್ದು ನಾನು ಕಡೆಗಣಿಸ್ತೆ, ಅದಕ್ಕೋಸ್ಕರ ಅವ್ರ ಮಾತೇ ಕೇಳಲ್ಲ ನಾನು. ಸುಮ್ಮನೆ ಇರೋ ಎಂದು ಹೇಳ್ಬಿಡ್ತೀನಿ, ನಾನು ಹೋಗ್ತೀನಿ ಅಷ್ಟೇ. ಅವ್ರ ಮಾತೇ ಕೇಳಲ್ಲ, ಅವ್ರು ಹೇಳುವಕ್ಕೆ ಬಿಡಲ್ಲ. ಏನಾದರೂ ಹೇಳ್ತಾನೆ, ಎಲ್ಲ ಹೇಳಿದಂತೆ ಸಾಕಾಯ್ತು ಹೋಗೋ ಅಂತ ಹೇಳ್ಬಿಡ್ತಾನೆ ಅಷ್ಟೇ. ನಾನು ಅವ್ರ ಮಾತೇ ಕೇಳಲ್ಲ. ಏಕೆ? ಅವ್ರು ನಮ್ಮ ಸೇವಕ, ಅವ್ರ ಮಾತು ನಾವೇಕೆ ಕೇಳ? ಸೊ ಕ್ಷತ್ತಾರ್ಥ ಅಸ್ಮಾಕಂ. ಕ್ಷತ್ತ ನಮ್ಮ ಕೆಲಸಗಾರ, ನಾವು ಸಂಬಳ ತೊಗೊಂಡು ಬದುಕುತ್ತಾ ಇದ್ದಾನೆ. ನಾವು ಎಷ್ಟು ಹೇಳಿದರೂ ಸಂಬಳ ನಾನು ನಿಲ್ಲಿಸಿಬಿಡ್ತೀನಿ, ಏನು ಮಾಡ್ತಾನೆ? ಬೇರೆ ಕಡೆ ಹೋಗಬೇಕಾಗ್ತದೆ. ಅದರಿಂದ ಅವರು ಇಲ್ಲೇ ಇರುತ್ತಾನೆ. ಅದರಿಂದ ಸ್ವಲ್ಪ ಹೇಳ್ತಾನೆ, ಹೆಚ್ಚು ಬಲವಂತ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೇಳ್ತಾನೆ, ಅಯ್ಯೋ ಪಾಪ ಎಂದೆದ್ದು ಹೇಳು ಅಳುತ್ತಾ ಹೋಗ್ತಾನೆ, ಹೊರತು ಏನು ಮಾಡೋಕ್ಕಾಗಲ್ಲ. ಹೆಚ್ಚು ಮಾಡಿದ್ರೆ ನಾನು ತೆಗೆದು ಬಿಡ್ತೀನಿ, ಸಂಬಳನೇ ಕೊಡಲ್ಲ, ಏನು ಮಾಡ್ತಾನೆ ನೋಡಿ. ಸೊ ಕ್ಷತ್ತಾರ್ಥಬದ್ಧಸ್ತಸ್ಮಾಕಂ ಪ್ರಚ್ಛನ್ನಂತು ಯತಃ ಪರೇ. ಅವನು ನಮ್ಮ ಕಡೆ ಇದ್ದು ಸೀಕ್ರೆಟ್ಲಿ ಪಾಂಡವರ ಏಜೆಂಟ್ ಎಂದು ನನಗೆ ಗೊತ್ತು. ನೋಡಿ ಹೇಗೆ ಇವರು ಪಾಂಡವರ ಏಜೆಂಟು. ಪ್ರಚ್ಛನ್ನಂ, ಬಚ್ಚಿಟ್ಟುಕೊಂಡ ಪಾಂಡವರ ಏಜೆಂಟು. ಇಲ್ಲಿ ಸಿಹಿಯಾಗಿ ನಮ್ಮ ಮಂತ್ರಿ ಹಾಗೆ ಮಾತಾಡ್ತಾನೆ, ನಮಗುಪದೇಶ ಮಾಡ್ತಾನೆ. ಧರ್ಮ ಹೀಗಿದೆ, ಹೀಗಿರಬೇಕು. ಆ ಧರ್ಮೋಪದೇಶದಲ್ಲೆಲ್ಲ ಪಾಂಡವರ ಏಜೆಂಟ್ ಹಾಗೆ ಮಾತಾಡ್ತಾನೆ. ಪ್ರತಿ ಮಾತುಗೂ ಪಾಂಡವರೇ ಕರೆಕ್ಟು, ನಾವೇ ತಪ್ಪೆಂದು ಹೇಳ್ತಾನೆ. ಪಾಂಡವರನ್ನು ಸಾಯಿಸುವುದು ತಪ್ಪ? ರಾಜ್ಯ ಕಿತ್ಕೊಳ್ಳುವುದು ತಪ್ಪ? ರಾಜ್ಯ ಕಿತ್ಕೊಳ್ಳುವುದು ನಮ್ಮದು ಒಳ್ಳೆಯದೇ. ನಮ್ಮ ಮಂತ್ರಿ ನಮಗೆ ಸಪೋರ್ಟ್ ಕೊಡಬೇಕು ಅಲ್ಲವೇ? ನಮ್ಮ ಮಂತ್ರಿ ನಮಗೆ ಸಪೋರ್ಟ್ ಕೊಡಬೇಕೇ ಹೊರತು ಪಕ್ಷಪಾತವಿಲ್ಲ, ಅಧರ್ಮ ಹಾಗೆ ಮಾಡಬಾರದು, ಈ ಧರ್ಮ ನಮಗೆ ಉಪದೇಶ ಮಾಡ್ತಾನೆ. ಪಾಂಡವರದೇ ಅಧರ್ಮ ಎಂದು ನಾಳೆನಿಂದ ಹೇಳಲಿ, ಅವರಿಗೆ ಡಬಲ್ ಸಂಬಳ ಕೊಟ್ಟು ಇಲ್ಲೇ ಇಟ್ಕೊಳ್ತೀವಿ. ಪಾಂಡವರೇ ತಪ್ಪು, ಪಾಂಡವರೇ ಅನ್ಯಾಯ ಎಂದು ಹೇಳಲಿ, ಯಾವುದೇ ಒಂದು ಉಪಾಯ. ಅದರಿಂದ ನಾನು ಅವರಿಗೆ ಸಂಬಳ ಕೊಟ್ಟು ಇಲ್ಲೇ ಇಟ್ಕೊಳ್ತೀನಿ.
ಅವರು ನೋಡಿ ಪಾಂಡವರದ್ದು ತಪ್ಪು ಒಂದೂ ಹೇಳಲ್ಲ, ಮಾತು ನಮ್ಮದೇ ತಪ್ಪು ಹೇಳ್ತಾರೆ. ನಮ್ಮ ಊಟ ತಿಂತ, ನಮ್ಮ ಉಪ್ಪು ತಿಂದು ನಮಗೆ ವಿರುದ್ಧವಾಗಿ ಮಾತಾಡ್ತಾನೆ ಅಲ್ಲವೇ. ಅವ್ರಿಗೆ ವಿದುರ ಅಂದರೆ ಮಹಾಕೋಪ. ಯಾರಿಗೆ? ನೋ, ಇವನಿಗಿಲ್ಲ, ಧೃತರಾಷ್ಟ್ರನಿಗಿಲ್ಲ. ಧೃತರಾಷ್ಟ್ರನ ತಮ್ಮ ಬುದ್ಧಿವಂತ, ಚಿಕ್ಕಂದಿನಿಂದ ಈಗ ಫ್ರೆಂಡ್ಸೇ ಅಲ್ಲವೇ ಆಟ ಆಡ್ತಾ ಚಿಕ್ಕಂದಿರಿಂದ ಪ್ಲೇಯಿಂಗ್ ಟುಗೆದರ್ ಆಟ ಆಡ್ತಾ ಇದ್ದರು, ಬೆಳೆದಿದ್ದಾರೆ. ಸ್ವಲ್ಪ ಬೇರೆ ಮಾತು ಹೇಳ್ತಾನೆ. ಪಾಂಡವರ ಕುರಿತು ಪ್ರಶಂಸೆ ಮಾಡಿದ್ದರೆ ಅವರು ಇದ್ದನ್ನೇ ಸದ್ಗುಣ ಹೇಳ್ತಾನೆ, ಇಲ್ಲದ ಸದ್ಗುಣ ಹೇಳಲ್ಲ. ಇದ್ದ ಸದ್ಗುಣ ಹೇಳಿದಾಗ ಧೃತರಾಷ್ಟ್ರನಿಗೆ ಗೊತ್ತು ಅವ್ರು ಹೇಳಿದ್ದು ಕರೆಕ್ಟೇ, ನಿಷ್ಪಕ್ಷಪಾತವಾಗಿ ಹೇಳ್ತಾನೆ. ಅವ್ರು ಅದರಿಂದ ವಿದುರನಲ್ಲಿ ಪಕ್ಷಪಾತ ಇಲ್ಲ, ವಿದುರ ಹೇಳಿದ್ದು ಕರೆಕ್ಟ್ ಎಂದು ಗೊತ್ತು, ಅದರಿಂದ ಒಪ್ಕೊಳ್ತಾನೆ. ದುರ್ಯೋಧನನಿಗೆ ನೀವು ಪಕ್ಷಪಾತನೇ ಬೇಕು, ನೀವು ಎಲ್ಲರಿಗೂ ಸಮಾನ, ನಮಗೆ ಬೇಡ, ನಮ್ಮ ಮಂತ್ರಿ ನಮ್ಮ ಮಾತು ಹೇಳಬೇಕು, ನಮ್ಮದೇ ಕರೆಕ್ಟ್ ಎಂದು ಹೇಳಬೇಕು ಅಲ್ಲವೇ. ನಮ್ಮ ಮಂತ್ರಿ ನಾನು ಎಲ್ಲರಿಗೂ ಸಮಾನವಾಗಿ ಹೇಳ್ತೀನಿ, ಧರ್ಮ ಅಂದರೆ ಧರ್ಮ ಹೇಳಬಾರ್ದು, ನಮ್ಮದೇ ಕರೆಕ್ಟ್ ಎಂದು ಹೇಳಬೇಕು ಅಲ್ಲವೇ. ಎಲ್ಲರೂ ಸಮಾನ ಎಂದು ಹೇಳಿದರೆ ನಮಗೇಕೆ? ನಮ್ಮ ಪ್ರಕಾರವಾಗಿ ನಮ್ಮ ಪಕ್ಷಪಾತವೇ ಹೇಳಿದ್ದರೆ ನಮ್ಮ ಮಂತ್ರಿ. ನಮ್ಮ ಹಣ ತಿಂದು ಎಲ್ಲರೂ ಸಮಾನ ಎಂದು ಹೇಳ್ತೀರಾ? ನಮ್ಮ ಹಣ ತಿಂದು ನಾವೇ ಶ್ರೇಷ್ಠ ಹೇಳಬೇಕು. ಕಳ್ಳ ಅದೇನು ಹೇಳ್ತಾನಲ್ಲ, ಕಳ್ಳ ಇನ್ನೊಬ್ಬರಿಗೆ ಲಂಚ ಕೊಡ್ತಾನೆ. ಅಲ್ಲಿ ಹೋಗಿ ಸಾಕ್ಷ್ಯ ಹೇಳಪ್ಪ ಅಂದೆ, ಅವರು ಏನೇನೋ ಎಲ್ಲರಿಗೂ ಸಮಾನ ಹೇಳಪ್ಪ, ನನ್ನ ಹಣ ತಿಂದು ನಮಗೆ ದ್ರೋಹ ಮಾಡ್ತೀವಿ. ಅವರು ಹೇಳ್ತಾನೆ, ನಾನು ಇರುವ ಸತ್ಯ ಹೇಳ್ತಾನೆ, ಸತ್ಯಗಿತ್ಯ ಏನು ಮಾತಾಡಬೇಡ, ನಾವು ಹಣ ತಿಂದು ನಮ್ಮ ಪರವಾಗಿ ಮಾತಾಡಬೇಕು. ನಮ್ಮ ಹಣ ತಿಂದು ಏನು ಸತ್ಯಗಿತ್ಯ ಅದೇಕೆ ನಮಗೆ? ನಮ್ಮ ಹಣ ತಿಂದು ನಾನು ಹೇಳಿದ್ದೆ ಮಾಡಬೇಕಷ್ಟೇ. ಏನು ನಾನು ತಪ್ಪು ಮಾಡಲಿಲ್ಲ, ನಾನು ಕಳ್ಳತನ ಮಾಡಲೇ ಇಲ್ಲ. ಅವ್ರ ಮನೆಗೆ ಹೋದೆ ಸುಮ್ಮನೆ, ಅವ್ರ ಮನೆಯ ಯಜಮಾನನೇ ಅವರೇನು ಬೀರುನಿಂದ ಹಣ ಕೊಟ್ಟು ನನ್ನ ಕೈಯಲ್ಲಿ ಕೊಟ್ಟು ಹೋಗು ಮನೆಗೂ ಎಂದು ಹೇಳ್ದ ಅಷ್ಟೇ, ನಾನೇನು ಕಳ್ಳತನ ಮಾಡಲಿಲ್ಲ. ನೀವು ಹಾಗೆ ಹೇಳಪ್ಪ ಏನು? ಹೌದೌದು ಎಂದು ಹೇಳಿ ಈಗ ಹೇಳಬೇಕಾ? ನೋಡಿ ಏನೇನೋ ಹೇಳ್ತಾ. ಆಯಿತು ನೋಡಿ, ಕ್ಷತ್ತಾರ್ಥಬದ್ಧಸ್ತ್ವಸ್ಮಾಕಂ ಪ್ರಚ್ಛನ್ನಂತು ಯತಃಪರೆ ನಚೈಕಸ್ಸ ಸಮರ್ಥೋಸ್ಮಾನ್ ಪಾಂಡವಾರ್ತೆ ಪ್ರವಾದ. ಒಬ್ಬನೇ ಏನು ಮಾಡ್ತಾನೆ? ನಾವಿಷ್ಟು ಜನರಿದ್ದೀವಿ, ಒಬ್ಬನೇ ಏನೋ ಹೇಳ್ಕೊಡ್ತಾನೆ, ಬಾಯಿನಿಂದ ಏನಾದರೂ ಹರಟೆ ಮಾಡಿ ಹೋಗ್ತಾನೆ. ಆ ಬಾಯಿ ನೋವಾದರೆ ಹೋಗಿ ಮಲ್ಕೊಳ್ತಾನೆ ಮನೆಯಲ್ಲಿ, ನಾಳೆ ಬಂದನಿಂದ ಸುಮ್ಮನಿರಪ್ಪ ಇನ್ನೊಂದು ಕೆಲಸ. ಸವಿಶ್ರಬ್ಧ ಪಾಂಡುಪುತ್ರಾನ್ ಸಹ ಮಾತ್ರ ವಿವಾಸಯ. ಅದರಿಂದ ಪಾಂಡವರನ್ನು ಕುಂತಿಯನ್ನು ಸಿಹಿ ಮಾತಾಡಿ ನಂಬಿಕೆಯಿಂದ, ನಮಗೇನೋ ಅನ್ಯಾಯ ಮಾಡ್ತಾ ಇದ್ದೀವಿ, ಮೋಸ ಮಾಡ್ತಾ ಇದ್ದೀವಿ ಅನಿಸಬಾರದು, ಅವರಿಗೆ ನಿಮಗೆ ಒಳ್ಳೆಯದೇ ಮಾಡ್ತಾ ಇದ್ದೀವಿ, ಏನೋ ಸಿಹಿಯಾಗಿ ಹೇಳಿ ಕಳಿಸಿಬಿಡೋಣ. ಅಷ್ಟೇ ಅವ್ರು ಕಳಿಸಿಬಿಟ್ಟಾಗ ಇಲ್ಲೆಲ್ಲ ಬದಲಾಯಿಸಿಬಿಡ್ತೀವಿ. ಬಂದಾಗ ಅರಮನೆ ಗೇಟ್ ಬದಲಾಯಿಸ್ತೀವಿ, ಪೇಂಟಿಂಗ್ ಮಾಡಿಬಿಡ್ತೀವಿ. ಅವ್ರು ಬಂದರೆ ಇವನು ಅರಮನೆ ಗೊತ್ತಾಗಬಾರ್ದು, ಇದು ಯಾರ ಮನೆಯಪ್ಪ, ಇದು ಗೇಟ್ ಎಲ್ಲಿದೆ, ವಿಂಡೋ ಎಲ್ಲಿದೆ, ಎಲ್ಲಿ ಏನಿದೆ, ಸ್ವಿಚ್ ಎಲ್ಲಿದೆ, ಬಾತ್ರೂಮ್ ಎಲ್ಲಿದೆ, ಅದೇನು ಮಯಸಭದಲ್ಲಿದ್ದ ಹಾಗೆ ಬಂದರೆ ಮನೆ ಅಷ್ಟು ಬದಲಾಯಿಸ್ಬಿಡಿ. ಸೇವಕರು ಬದಲಾಯಿಸ್ತೀನಿ, ಅವರಿಗೆ ಊಟ ಬದಲಾಯಿಸ್ತೀನಿ, ಪಾಂಡವರಿಗೆ ಯಾವುದು ಊಟ ಹೊಂದಲ್ಲವೋ ಅದೇ ಮಾಡಿಸ್ಕೊಡ್ತೀನಿ ಅಲ್ಲವೇ. ಅವರಿಗೆ ಅನ್ನ ಇಷ್ಟ ಇದ್ದರೆ ನಾನು ರೊಟ್ಟಿ ಕೊಡ್ತೀನಿ, ಅವ್ರಿಗೆ ರೊಟ್ಟಿ ಕೊಟ್ಟಿದ್ದೀನಿ ಇನ್ನೊಂದು ಕೊಡ್ತೀನಿ, ಏನೇನು ಮಾಡಿಬಿಡ್ತೀನಿ. ಈಗ ಅಷ್ಟೇ, ಇದೇ ಚೆನ್ನಾಗಿದೆ, ಡಾಕ್ಟ್ರ್ ಹೇಳಿದ್ದಾರೆ ಇದೇ ಚೆನ್ನಾಗಿದೆ ಅಂತ ಹೇಳಿಬಿಡ್ತೀನಿ. ಈಗ ಅಷ್ಟೇ, ಅವರಿಗೆ ತಿನ್ನೋಕ್ಕಾಗದೆ ಈಗ ಅಳುತ್ತಾ ತಿಂತಾರೆ, ಹಾಗೆ ಮಾಡ್ತೀನಿ, ಏನೇನೋ ಮಾಡಿಬಿಡ್ತೀನಿ. ಇಂಥದ್ದು ಮಾಡ್ತಾರಲ್ಲ. ಸವಿಶ್ರಬ್ಧ ಪಾಂಡುಪುತ್ರಾನ್ ಸಹ ಮಾತ್ರ ವಿವಾಸಯ. ತಾಯಿ ಜೊತೆಗೆ ಅವ್ರನ್ನ ಕಳಿಸಿಬಿಡು, ಓಡಿಸಿಬಿಡು. ವಾರಣಾವತ ಮಧ್ಯೈವ, ಇವತ್ತೇ ಕಳಿಸಿಬಿಡಪ್ಪ, ಅಲ್ಲೆಲ್ಲ ಇದೆ. ನಾತ್ರ ದೋಷೋ ಭವಿಷ್ಯತಿ, ಇವತ್ತೇ ಕಳಿಸಿಬಿಟ್ರೆ ತಪ್ಪೇನಿಲ್ಲ. ಟೈಮ್ ಆಯಿತಾ? ಒಂದು ಮುಗಿಸ್ತೀನಿ, ಒಂದೇ ಶ್ಲೋಕ. ವಿನಿದ್ರಕರಣಂ ಘೋರಂ ಹೃದಯಶಲ್ಯಮಿವಾರ್ಪಿತಂ. ನನಗೆ ಎಷ್ಟೋ ದಿವಸದ ನಿದ್ದೆ ಬರ್ತಾ ಇಲ್ಲಪ್ಪ, ಬೇಗ ಕಳಿಸಿಬಿಟ್ರೆ ಇವತ್ತಾದರೂ ನಿದ್ದೆ ಹೋಗ್ತೀನಿ ನಾನು, ಇವತ್ತೇ ಕಳಿಸಿಬಿಟ್ರೆ. ಏಕೆ? ಪಾಂಡವರು ಯಾವ ದಿನವರು ಪಟ್ಟಾಭಿಷೇಕ ಆಗಿಬಿಡ್ತದೋ ಏನೋ, ಪಟ್ಟಾಭಿಷೇಕ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅಲ್ಲವೇ. ಪ್ರಜೆಗಳೆಲ್ಲ ಬರ್ತಾ ಇದ್ದಾರೆ, ಮತ್ತೆ ಪ್ರತಿ ದಿವಸ ಬಂದು ಪ್ರಶಂಸೆ ಮಾಡ್ತಾ ಇದ್ದಾರೆ. ಜನರು ಹೇಳ್ತಾರೆ ನೋಡಿ ಬಂದು, ಧರ್ಮರಾಜನಿಗೆ ಪಟ್ಟಾಭಿಷೇಕ ಯಾವಾಗ ಆಗ್ತದೆ, ಪಬ್ಲಿಕ್ ಬಂದು ಕೇಳ್ತಾ ಇದ್ದಾರೆ. ಈಗ ಅದು ತಡ್ಕೊಳ್ಳೋಕ್ಕಾಗದೆ ಆಯಿತು ನೋಡ್ತೀನಿ ಅಂದರೆ, ಇನ್ನು ನೀವು ಲೇಟ್ ಮಾಡಬೇಡಿ, ಮುದುಕರು ಬಂದು ಹೇಳ್ತಾರೆ, ಲೇಟ್ ಮಾಡಬೇಡಿ, ತಡೆ ಮಾಡಬೇಡಿ, ಎಷ್ಟು ದಿವಸ ಆಯಿತು, ಇನ್ನು ಯುವಕನಾಗಿ ಬಿಟ್ಟ, ನೀವು ಮುದುಕರಾಗಿದ್ದೀರಿ, ಪಟ್ಟಾಭಿಷೇಕ ಆಗಲೇಬೇಕು, ತುಂಬ ದಿವಸ ಆಯಿತು, ನಮಗೆ ರಾಜರಿಲ್ಲ, ನಾವೆಲ್ಲರೂ ಧರ್ಮರಾಜನನ್ನು ರಾಜರಾಗಿ ನೋಡಬೇಕು ಅಂದ್ಕೊಳ್ತಾ ಇದ್ದೀವಿ, ಪಬ್ಲಿಕ್ ಎಲ್ಲ ಹೇಳ್ತಾ ಇದ್ದಾರೆ ಬಾಗ್ಮಡಿ, ಈ ಮುಹೂರ್ತ ಚೆನ್ನಾಗಿದೆ, ಈ ಬರುವ ಶುಕ್ರವಾರ ಮಾಡ್ತೀರಾ? ಅವರೇ ಬಂದು ಹೇಳಿಬಿಡ್ತಾರೆ. ಅಯ್ಯೋ ರಾಮ, ಅವರೇ ಮುಹೂರ್ತ ತಂದೆ ಕೊಡ್ತಾರೆ. ಈಗ ಏನು ಮಾಡಿ, ಪಬ್ಲಿಕ್ ಹೀಗೆ ಮಾತಾಡಿ ಬಿಡ್ತಾರಪ್ಪ, ಈಗ ನಾವು ಸಿಕ್ಕಿಸಿಬಿಡ್ತಾರೆ. ಇಲ್ಲ ಯಾವುದೇ ಒಂದು ದಿವಸಕ್ಕೆ ಪಬ್ಲಿಕ್ಕೋಸ್ಕರ ನಾವು ಪಟ್ಟಾಭಿಷೇಕ ಮಾಡಲೇಬೇಕಾಗ್ತದೆ.
ಎಲ್ಲಿ ಪುರೋಹಿತರು ಬ್ರಾಹ್ಮಣರು ಇಲ್ಲೇ ಇದ್ದಾರೆ, ಏನಿದೆ ಅವ್ರು ಬಾ ಅಂದರೆ ಇಲ್ಲೇ ಬಂದು ಇಲ್ಲೇ ಹೇಳಿಬಿಡ್ತಾನೆ. ಅರಮನೆ ಎಲ್ಲ ಇರುತ್ತವೆ, ನಾವು ಅಂಗಡಿಯಿಂದ ತರಿಸಬೇಕಾಗಿಲ್ಲ, ಎಲ್ಲ ಅರಮನೆಯಲ್ಲಿ ಗೋಡೌನ್ ತುಂಬಿರುತ್ತೆ. ಯಾವುದು ಬೇಕಂದರೆ ಆವಾಗಲೇ ಆಗೇ ಬಿಡ್ತದೆ. 1 ಗಂಟೆಯಲ್ಲಿ ರೆಡಿ ಮಾಡ್ತಾರೆ. ಸೇವಕರಿದ್ದಾರೆ ನೂರಾರು ಆರ್ಡರ್ ಕೊಟ್ಟರೆ ಎಲ್ಲ ವಸ್ತುಗಳು ಬಂದು ಬಿಡ್ತವೆ, ಎಲ್ಲ ರೆಡಿ, ಪಟ್ಟಾಭಿಷೇಕ ಹಾಗೆ ಬಿಡ್ತದೆ. ಮಂತ್ರ ಎಲ್ಲ ಇದ್ದಾರೆ, ಬ್ರಾಹ್ಮಣರು ಪಂಡಿತರು ಎಲ್ಲರೂ ಇಲ್ಲೇ ಇದ್ದಾರೆ. ಇನ್ನೇಕೆ ಪಬ್ಲಿಕ್ ಅನೌನ್ಸ್ ಮಾಡಿಬಿಟ್ರೆ 1 ಗಂಟೆಯಲ್ಲಿ ಓಲ್ ನಗರವಾಸಿಗಳು ಬಂದು ಬಿಡ್ತಾರೆ, ಪಟ್ಟಾಭಿಷೇಕ ಆಗಿದೆ. ಆದರೆ ಮಾಡಿಬಿಡ್ತಾರೋ ಏನೋ ಭಯ. ಆದರೆ ನನಗೆ ನಿದ್ದೆ ಬರ್ತಾ ಇಲ್ಲಪ್ಪ, ಯಾವಾಗ ಏನೋ ಅರ್ಜೆಂಟ್ ಮಾಡಿಬಿಟ್ಟು ಪಟ್ಟಾಭಿಷೇಕ. ರಾಮಚಂದ್ರ ನೋಡಿ, ಕೈಕೇಯಿಗೆ ಹೇಳದೆ, ಕೌಸಲ್ಯಕ್ಕೆ ಹೇಳದೆ ಪಬ್ಲಿಕನ್ನು ಕರೆದು ಪಟ್ಟಾಭಿಷೇಕ ನಾಳೆ ಅಂತ ತೀರ್ಮಾನ ಮಾಡಿಬಿಟ್ಟು ಪಬ್ಲಿಕ್ ಅನೌನ್ಸ್ ಮಾಡಿಬಿಟ್ಟು ಪೂರ್ತಿ ಅಯೋಧ್ಯ ಸುದ್ದಿ ಹೋಗೇ ಬಿಟ್ಟಿತು. ಪಟ್ಟಾಭಿಷೇಕ ಮನೆಯಲ್ಲೇ ಗೊತ್ತಿಲ್ಲ, ಕೌಸಲ್ಯಕ್ಕೆ ಕೈಕೇಯಿಗೆ ಗೊತ್ತಿಲ್ಲ, ಅರಮನೆಯಲ್ಲಿ ಯಾರಿಗೆ ಗೊತ್ತಿಲ್ಲ, ದಶರಥನ ಒಬ್ಬನಿಗೆ ಗೊತ್ತು, ಕೆಲವರು ಸುಮಂತ್ರ ಇವರಿಗೆ ಗೊತ್ತು, ಇಡೀ ಅಯೋಧ್ಯಕ್ಕೆ ಗೊತ್ತೇ ಆಗಿಬಿಟ್ಟಿತು. ಫಸ್ಟು ಅರಮನೆಯಲ್ಲಿ ಗೊತ್ತಾಗಿದ್ದು ಯಾರಿಗೆ? ಮಂಥರಕ್ಕೆ ಗೊತ್ತಾಯಿತು. ಕೌಸಲ್ಯ ಕೈಕೇಯಿಗೆ ಗೊತ್ತಾಗಲಿಲ್ಲ. ಎಲ್ಲರಿಗಿಂತ ಫಸ್ಟ್ ಗೊತ್ತಾಗಿತ್ತು. ಮಂಥರಕ್ಕೆ ಗೊತ್ತಾಗಿದ್ದರೆ ಅರ್ಜೆಂಟ್ಲಿ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಮಂತ್ರಿಮಂಡಲಿ ಸಚಿವ ಸಂಪುಟ ಇಬ್ಬರೇ ಮಂತ್ರಿಗಳು, ಕೈಕೇಯಿ ಮಂಥರ. ಮಂತ್ರಿಗಳೇಕೆ, ರಾಜರೇ ರಾಣಿಯೇ. ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಕ್ಯಾನ್ಸಲ್, ಪಟ್ಟಾಭಿಷೇಕ ಕ್ಯಾನ್ಸಲ್, ಅರ್ಜೆಂಟ್ಲಿ ಕ್ಯಾನ್ಸಲ್ ಎಂದು ಹೇಳಿಬಿಟ್ಟು ಅಷ್ಟೇ. ನೋಡಿ, ಮಂಥರ ಒಬ್ಬಳೇ ಇಡೀ ಭಾರತ ದೇಶ ಬದಲಾಯಿಸಿಬಿಟ್ಟರು. ಒಬ್ಬಳೇ ಮಂಥರ ದುರ್ಯೋಧನಕ್ಕಿಂತ ಪವರ್ ನೋಡಿ, ಪವರ್ಫುಲ್ ಒಬ್ಬಳೇ ಮಂಥರ. ದುರ್ಯೋಧನ ಪಾಪ ಎಷ್ಟು ದಿವಸದಿಂದ ಬೇಜಾರು ಮಾಡ್ಕೊಂಡು ನಿದ್ದೆ ಇಲ್ಲದೆ, ಮಂಥರಕ್ಕೆ ನಿದ್ದೆ ಇಲ್ಲ ಎಂದು ಚಿಂತನೆ ಇಲ್ಲ. ಅದೇ ಗೊತ್ತಾಗಿರುವ ತಕ್ಷಣ ಅರ್ಧ ಗಂಟೆಯಲ್ಲಿ ಕೈಕೇಯಿನ ಬದಲಾಯಿಸಿ ನಿಶ್ಚಿಂತವಾಗಿ ಮಲ್ಕೊಂಡ್ರು. ಮಂಥರಕ್ಕೆ ನಿದ್ದೆ ಇಲ್ಲದ ಒಂದು ದಿವಸ ಇಲ್ಲ, ನಿಶ್ಚಿಂತವಾಗಿ ಮಲ್ಕೊಂಡು. ಯಾರನ್ನು ಏನು ಕೀ ಕೊಡಬೇಕೋ ಕೈಕೇಯಿಗೆ ಹೇಳಿಬಿಟ್ಟರು. ಅರ್ಜೆಂಟ್ಲಿ ಅರ್ಧ ಗಂಟೆಯಲ್ಲಿ ಕೈಕೇಯಿ ಕೋಪಗೃಹಕ್ಕೆ ಹೋಯಿತು. ದಶರಥನ ಬುದ್ಧಿ ಕೆಟ್ಟು ಹೋಯಿತು ಅಷ್ಟೇ. ಅರ್ಧ ಗಂಟೆದಲ್ಲಿ ತಯಾರು ಮಾಡಿ. ನನಗೆ ಅನಿಸುತ್ತೆ ದುರ್ಯೋಧನಗಿಂತ ಬುದ್ಧಿವಂತಳು ಮಂತ್ರವನ್ನು ಇಲ್ಲಿ ಇಟ್ಕೊಳ್ಳಬಹುದಿತ್ತು. ದುರ್ಯೋಧನ ಸಕ್ಸಸ್ ಆಗುತ್ತೆ ಅಲ್ಲದೆ, ಮಂತ್ರನನ್ನು ಕರೆದರೆ ದುರ್ಯೋಧನಕ್ಕೆ ಸಕ್ಸಸ್ ಆಗ್ತದೆ. ಮಂತ್ರ ಸಿಗಲಿಲ್ಲ. ಮಂತ್ರ ಬರಬೇಕಂದ್ರೆ ತಿಂಗಳಿಗೆ ಕೋಟಿ ರೂಪಾಯಿ ಸಂಬಳ ಕೊಡಬೇಕು. ಮಂತ್ರ ಸಂಬಳ ಬರಲ್ಲ, ಅಂಥವ್ರು ಸಿಗುವುದೇ ಇಲ್ಲ. ಕೋಟಿ ರೂಪಾಯಿ ಕೊಡಬೇಕು, ಸಂಬಳ ಹೆಚ್ಚೆ. ಮಂತ್ರ ಸಂಬಳ ಎಷ್ಟಿದೆಯೋ ಗೊತ್ತಿಲ್ಲ. ಗೊತ್ತಿದ್ದರೆ ಮಂತ್ರಗೆ ಏನು ಸಂಬಳ ಹೆಚ್ಚೇನಿರಲಿಲ್ಲ, ಸಾಮಾನ್ಯ ಸೇವಕ್ಕೆ ಇಟ್ಕೊಂಡರು. ಮಂತ್ರ ನಿಜವಾದ ಕೆಪಾಸಿಟಿ ಗೊತ್ತಾದರೆ ಅಯ್ಯೋ ಎಷ್ಟೋ ಕೋಟಿ ಕೊಡುತ್ತಿದ್ದರು. ನಮ್ಮ ಸಿದ್ದರಾಮಯ್ಯ ಹತ್ತಿರ ಅಂಥವಳೇ ಇದ್ದರೋ ಏನೋ, ಮಂತ್ರ ಇದ್ದಳೋ ಏನೋ ಅಲ್ಲವೇ. ನಮ್ಮ ಮುಖ್ಯಮಂತ್ರಿ ಹತ್ತಿರ ಇರ್ಬೋದು. ಅದಕ್ಕೋಸ್ಕರ ಎಷ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನೋಡಿ, ಸಕ್ಸಸ್ಫುಲ್. ಏನು ಮಾಡಿದರೂ ಗೆಲ್ಲುತ್ತಾ ಇದ್ದಾನೆ. ಈ ಸಲ ಗೆದ್ದರಲ್ಲ ಮರವರೇ. ಓಕೆ, ಒಂದು ಶ್ಲೋಕ. ವಿನಿದ್ರಕರಣಂಘೋರಂ ಹೃದಯ ಶಲ್ಯಮಿವಾರ್ಪಿತಂ. ಹೃದಯದಲ್ಲಿ ಶಲ್ಯ, ಏನು ಬಾಣ ಚುಚ್ಚುತ್ತಿದ್ದಂತೆ ನಿದ್ದೆ ಬರುತ್ತಾ ಇಲ್ಲ. ನಾನು ಹಾಗೆ ನಿದ್ದೆ ಇಲ್ಲದೆ ದಿವಸಗಳು ಕಳೆಯುತ್ತಾ ಇವೆ. ಅಪ್ಪ ಏನು ಮಾಡುವುದು? ಶೋಕಪಾವಕಮುದ್ಭೂತಂ ಕರ್ಮಣೈತೇನ ನಾಶಯ. ನನ್ನ ಮನಸ್ಸಿನಲ್ಲಿ ಭಯಂಕರ ಶೋಕ ನನ್ನನ್ನು ಪೀಡಿಸ್ತಾ ಇದೆ. ಇವತ್ತೇ ಅವರನ್ನು ವಾರಣಾವತಕ್ಕೆ ಕಳಿಸಿದ್ದರೆ ಇವತ್ತು ಚೆನ್ನಾಗಿ ಊಟ ಮಾಡಿ ರಾತ್ರಿಗೆ ಚೆನ್ನಾಗಿ ನಿದ್ದೆ ಹೋಗ್ತೀನಪ್ಪ ಎಂದು ಹೇಳಿದ. ಧೃತರಾಷ್ಟ್ರನಿಗೆ ಅನಿಸಿತು, ಆಹಾ ಈ ಐಡಿಯಾ ಚೆನ್ನಾಗಿದೆ, ನನ್ನ ಮಗ ಎಷ್ಟು ಬುದ್ಧಿವಂತ ಅಂದ್ಕೊಂಡ. ಆಯಿತು, ಇದೇನು ಈ ಅಧ್ಯಾಯ 141 ಅಧ್ಯಾಯ ಮುಗಿಯಿತು. ಇತಿ ಶ್ರೀ ಮಹಾಭಾರತೆ ಆದಿಪರ್ವಣಿ 30-ಶತತಮೋಧ್ಯಾಯ ವೈಶಂಪಾಯನ ಉವಾಚ. ಈಗ ವಾರಣಾವತಕ್ಕೆ ಹೇಗೆ ಕಳಿಸಬೇಕು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇವ ಕರೆಂಟೇ ಹೋಯಿತು.